ಈಗೇನು ಹೇಳ್ತಾರೆ ಇವರು ವೇದಾಂತಿಗಳು ಹೇಳ್ತಾರೆ ಈಗ ವೇದಾಂತಿಗಳು ಹೇಳ್ತಾರೆ ಇದು ಸಾಮಾನ್ಯ ಲಕ್ಷಣಾದಿ अलौकिक संबंधांको प्रत्यक्ष ज्ञान हेतु ತಾಕ ಅಸಂಭವ ಕರಿಕೆ ಒಂದು ಇದು ಸಾಮಾನ್ಯ ಲಕ್ಷಣಾದಿ ಅಂದ್ರೆ ಜ್ಞಾನ ಲಕ್ಷಣ ಒಂದು ತಗೋರಿ ಇವು ಎರಡು अलौकिक ಸಂಬಂಧಕ್ಕೂ ಆ ಅಲೌಕಿಕ ಸಂಬಂಧದಿಂದ अलौकिक ಸಂಬಂಧಕ್ಕೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಸಾಮಾನ್ಯ ಜ್ಞಾನ ಲಕ್ಷಣಾದಿಗಳು अलौकिक ಸಂಬಂಧಕ್ಕೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅದರದ್ದು ಅಸಂಭವ ಅದೇನು ಹೇಳಿರಲ್ಲ ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅಂತ ಹೇಳಿರಲ್ಲ ಅದರದ್ದು ಅಸಂಭವದ ಇದು ತೋರಿಸ್ಕೊಡೋರಿದ್ದಾರೆ ಹಾಂ ಅಸಂಭವದ ಹಾಂ ಎಲ್ಲದ ಅಸಂಬದ್ಧ ಅಸಂಭವ ಹೇಡಿಂಗ್ ಸಂಬಂಧದ ಹೇಳಿದ ಅಸಂಭವ ಮತ್ತೀಗ ಬ್ರಹ್ಮಜ್ಞಾನಿಕೆ ಇಂದ್ರಿಯ ಅಜನ್ಯತಾ ಬ್ರಹ್ಮಜ್ಞಾನವು ಇಂದ್ರಿಯ ಅಜನ್ಯತಾ ಅಂದರೆ ಬ್ರಹ್ಮಜ್ಞಾನಿ ಇಂದ್ರಿಯಜನ್ಯ ಇಲ್ಲ ಈ ಎರಡು ಮಾತುಗಳನ್ನು ಈ ರೀಡಿಂಗ್ದಾಗ ಹೇಳ್ತಾ ಇದ್ದಾವೆ ಅಂದರೆ ವೇದಾಂತಿಗಳು ಸಿದ್ಧಾಂತ ಗ್ರಂಥಕರ್ತರು ಯಾರು ऊपर कहे अनंत निरर्थक प्रलाप न्यायिक विवेक के अभाव तेकरे ಹಿಂದೆ ಹೇಳಲ್ಪಟ್ಟಂಥ ಅಥವಾ ಹಿಂದಿನ ಮೊದಲು ಏನು ಹೇಳಿರಲ್ಲ ಇವು ಅನೇಕ ನಿರರ್ಥಕ ಅವಕ್ಕೆ ಅರ್ಥ ಇಲ್ಲ ಪ್ರಲಾಪ ವ್ಯರ್ಥ ಆಲಾಪ ಪ್ರಲಾಪ ವ್ಯರ್ಥ ಆಲಾಪ ಬಡಬಡ್ ವ್ಯರ್ಥ ನಿಮ್ಮದೆಲ್ಲ ವ್ಯರ್ಥ ಆಲಾಪ ಸುಮ್ಮ ಕಷ್ಟ ವ್ಯರ್ಥ ಆಲಾಪ ಪ್ರಲಾಪ ನ್ಯಾಯಿಕರು ವಿವೇಕದ ಅಭಾವದಿಂದ ಹಿಂಗೆ ಹೇಳ್ಕೊಂಡು ಬಂದಾರ ಅಂತ ಹೇಳ್ತಾರೆ ಯಾಕೆ ತೋರಿಸ್ಕೊಡ್ತಾರೆ जो सामान्य लक्षणाधिक संबंध प्रत्यक्ष ज्ञान के हेतु कहे ಕೇಳಿದ್ದೀನಿ ಯಾವ ಒಂದು ವೇಳೆ ಸಾಮಾನ್ಯ ಅಂದರೆ ಒಂದು ತಗೋಬೇಕಾದಾಗ ಜ್ಞಾನ ಲಕ್ಷಣ ಸಂಬಂಧ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ರಿ ಸೊ ಸಕಲಕ್ಕೆ ಅನುಭವಿಸೇ ವಿರುದ್ಧ ಎಲ್ಲ ಲೋಕಕ್ಕೆ ಅನುಭವ ಸಕಲ ಅನುಭವ ಅಂದ್ರೇನು ಲೋಕ ಅನುಭವಕ್ಕೆ ನಿಮ್ಮ ಮಾತ ವಿರುದ್ಧದ ಜ್ಞಾನ ಅಂತ ತಗೋಬೇಕು ಯೋಗಶೇ ಇದು ಇದರಾಗ ಕೊಂಡಿರ್ತಾವೆ ಯೋಗಿಗಳು ಶಕ್ತಿದಿಂದ ದೂರ ಅದೂ ಯಾವ ರೀತಿ ಯೋಗಿಗಳು ಅದೂ ಅಲೌಕಿಕದಾಗೆ ಕುಣಿಸ್ಯಾರ ಅವರು ನ್ಯಾಯಿಕರು ಹಾಂ ಕಲ್ತು ತಮ್ಗೆ ಜ್ಞಾನ ಈಗ ಏನು ಹೇಳ್ಕತ್ತಾರಲ್ಲ ಪ್ರತ್ಯಕ್ಷ ಜ್ಞಾನ ಅದು ಸಾಮಾನ್ಯ ಲಕ್ಷಣ ಅದು ಒಂದು ಜ್ಞಾನ ಲಕ್ಷಣ ಅವು ದೂರದಿಂದ ಅಲ್ಲಿದ್ದು ಹೇಳ್ತಾರೆ ಇಲ್ಲಿದ್ದು ಹೇಳ್ತಾರೆ ಲಕ್ಷಣ ಪ್ರತ್ಯಕ್ಷ ಜ್ಞಾನ ಅಡ್ಡಿಲ್ಲ ಅವ್ರು ಹೆಂಗೆ ಯೋಗಿಗಳು ಹೇಳ್ತಾರಲ್ಲ ಅದು ಕೂಡ ಅಲೌಕಿಕ ಸಂಬಂಧ ಆಯಿತು ಅಂತ ತೊಗೊಂಡ್ರವ್ರು ತೊಗೊಂಡು ಮಾಡ್ಯಾರ ತಮ್ಗೆ ಎರಡೇ ಸಾಮಾನ್ಯ ಲಕ್ಷಣ ಮತ್ತು ಜ್ಞಾನ ಲಕ್ಷಣ ಹಾಂ ಅದು ತೊಗೊಂಡ್ರೇನೋ ಇದು ಇಲ್ಲ ನಿಪ್ಸಾನೇನಾಗಲ್ಲ ಮುಂದೆ ಹೇಳ್ಯಾರವ್ರು ಲೋಕ ಅನುಭವಕ್ಕೆ ಇದು ವಿರುದ್ಧದ ನಿಮ್ಮೆರಡು ಇವು ಲೋಕ ಅನುಭವಕ್ಕೆ ಅನ್ನೋದ ವಿರುದ್ಧದ ಹ್ಯಾಂಗೆ ವಿರುದ್ಧದ ಜಾಕು ಏಕ ಘಟಕ ನೇತ್ರಜನ್ಯ ಜ್ಞಾನ ಹೋವೆ ತಾಕು ಪೂಚೆ ಜಾಕು ಅಂದರೆ ಯಾವನಿಗೆ ಒಂದು ಘಟದ ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಜ್ಞಾನ ಆಗುವುದೋ ಅವನನ್ನು ಕುರಿತು ಕೇಳಬೇಕು ಒಂದೇ ಘಟದ ನೇತ್ರದಿಂದ ಉತ್ಪನ್ನವಲ್ಪಟ್ಟಂಥ ಈ ಘಟದು ಅವನಿಗೆ ಅಯಂ ಘಟ ಅಂತ ಹಿಂಗೆ ಜ್ಞಾನ ಆಯಿತು ಅಂದರೆ ಅವನನ್ನು ಕುರಿತು ನಾವು ಹಿಂಗೆ ಕೇಳಬೇಕು ಅಂತಾರೆ ಹೆಂಗೆ ಕೇಳಿ ಕಿತ್ನೇ ಘಟನಕ ಚಾಕು ಸಾಕ್ಷಾತ್ಕಾರ ತೇರುಕು ಹೋಯ ಕಿತ್ನೇ ಘಟನಕ ಎಷ್ಟು ಘಟಗಳದ ನಿನಗೆ ಪ್ರತ್ಯಕ್ಷ ಆಯಿತು ಅಂತ ಅವನನ್ನು ಕುರಿತು ಕೇಳಬೇಕಂತ ಕಿತ್ನೇ ಘಟನಕ ತೇರುಕು ಹೋಯ ಎಷ್ಟು ಘಟಗಳದ ಚಾಕ್ಷುಷಕ ನೇತ್ರದಿಂದ ನಿನಗೆ ಪ್ರತ್ಯಕ್ಷ ಜ್ಞಾನ ಆಯಿತು ತವ ಪ್ರಶ್ನಕರ್ತಾಂಕು ಘಟದೃಷ್ಟ ಏಕೈ ಅವ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ ನೀವು ಎಷ್ಟು ಘಟಗಳದ ನೀನು ಪ್ರತ್ಯಕ್ಷ ಆಯಿತು ಅಂದ್ರೆ ಅವ ಪ್ರಶ್ನೆ ಮಾಡಲ್ಲ ಆ ಪ್ರಶ್ನಕರ್ತಾನಿಗೆ ಘಟದೃಷ್ಟ ಇವ ಘಟ ನೋಡ್ದವ ಅವ ಹೇಗೆ ಉತ್ತರ ಏನು ಹೇಳ್ತಾನೆ ಘಟದೃಷ್ಟ ಏಕೈ ಏನು ಹೇಳ್ತಾನವ ಮೇರೆ ನೇತ್ರಕ್ಕೆ ಅಭಿಮುಖ ಏಕೈ ಘಟ ಹೇ ನನ್ನ ಎದುರೊಡೆಗೆ ಒಂದೇ ಘಟ ಅದಲ್ಲ ಒಂದೇ ಘಟ ಅದ ಅಂತ ಉತ್ತರ ಕೊಟ್ಟಪ್ಲೆ ಆಯಿತು ಆದರೂ
कितने घटन का साक्षात्कार हुआ ये तेरा प्रश्न अविवेक्ष्य ಅಲ್ಲಿ ಕೊಡಾರಿ ಒಂದೇ ಅದ ನೇತ್ರದಿಂದ ಒಂದು ಕೊಡೋದು ಪ್ರತ್ಯಕ್ಷ ಆಯಿತು, ಎಷ್ಟು ಘಟಗಳದ ನಿನಗೆ ನೇತ್ರದಿಂದ ಪ್ರತ್ಯಕ್ಷ ಆಯಿತು ಅಂತ ನಿನ್ನ ಪ್ರಶ್ನೆ ಅವಿವೇಕದಿಂದ. ಒಂದೇ ಕೊಡೋದ ಎಷ್ಟು ಕೊಡಗಳೈತಿ ಅಂದ್ರೆ ಒಂದೇ ಕೊಡೋದ ಮತ್ತು ಎಷ್ಟು ಕೊಡಗಳು ಐತಿ ಅಂದ್ರೆ ನಿನ್ನ ಪ್ರಶ್ನೆನೇ ಅವಿವೇಕ ಕೇಳವ. इस रीति से घट का दृष्टा प्रश्न का ಉಪಾಲಂಬ ಕರೆ. ಈ ರೀತಿಯಿಂದ ಆ ಘಟ ನೋಡವ, ಆ ಪ್ರಶ್ನೆ ಏನು ಕೇಳಲ್ಲ ಎಷ್ಟು ಘಟಗಳದಿಂದ ಪ್ರತ್ಯಕ್ಷ ಆಯಿತು, ಆ ಪ್ರಶ್ನದ ಉಪಾಲಂಬ ಅಂದ್ರೆ ಅಪೇಕ್ಷಾ, ಚೇಷ್ಟ, ಹಾಸ್ಯ ಮಾಡ್ತಾರೆ. ಏನು ವಿವೇಕಿಲ್ಲ, ಉಪೇಕ್ಷಾ, ಚೇಷ್ಟ, ಪ್ರಶ್ನೆ ಅಂದರೆ ಪ್ರಶ್ನದ ಹಾಸ್ಯ ಆಗ್ತದೆ ಅವನಿಗೆ. ಯಾಕಂದ್ರೆ ಇರ್ಲಿಕ್ಕೆ ಒಂದೇ ಕೊಡಾಗ ಎಷ್ಟು ಕೊಡಗಳು ನೀನು ಪ್ರತ್ಯಕ್ಷ ಆಯಿತು ನೇತ್ರದಿಂದ ಆತನ ಅಂದಮೇಲೆ ಆ ಪ್ರಶ್ನೆ ಕರ್ತವ್ಯ ಉಪಹಾಸ್ಯ ಮಾಡ್ತಾನೆ. ಇವ अष्टों उन्होंने नैयायिक रीति से लौकिक अलौकिक भेद से सकल घट के प्रत्यक्ष की सामग्री होने थे उपालंब संभवे नहीं, उपालंब संभवे नहीं. ठीक है, ऐसा और घट दृष्टा ऐसा उत्तर कया चाहिए. नहीं ಇಲ್ಲಿ ಬರ್ತಿಲ್ಲ ನೋಡಿ, ಅದು ನೈಯಾಯಿಕ ರೀತಿಯಿಂದ ಎಷ್ಟು ಘಟಗಳದ ನೀನು ಪ್ರತ್ಯಕ್ಷ ಆಯಿತು ಅಂತ ಇವ ಏನು ಪ್ರಶ್ನೆ ಕರ್ತಾಗ ಉಪಾಲಂಬ ಅಂದ್ರೆ ಹಾಸ್ಯ ಮಾಡ್ಯಾನ. ಆದರೂ ನೈಯಾಯಿಕ ರೀತಿಯಿಂದ ಎಲ್ಲ ಘಟಗಳದು ಪ್ರತ್ಯಕ್ಷ ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಒಂದು ಘಟಗಳು ಮತ್ತು ದೇಶಾಂತರ ಎಲ್ಲ ಘಟಗಳು ಈ ಒಮ್ಮೆ ಏಕಕಾಲದಲ್ಲಿ ಮತ್ತು ಅವ್ರ ಮತದಲ್ಲಿ ಅಂತೂ ಸಂಭವಿಸ್ತದೆ ಪ್ರಶ್ನಕ್ಕೆ. ನೈಯಾಯಿಕ ರೀತಿ ಸೇ ಲೌಕಿಕ ಸಂಬಂಧದಿಂದ ಒಂದು ಘಟದ ಪ್ರಥಮ ನೇತ್ರದಿಂದ, ಅಲೌಕಿಕ ಭೇದ ಸೇ ಎಲ್ಲ ಅಲೌಕಿಕ ಸಂಬಂಧಿತ ಎಲ್ಲ ಕೊಡಗಳು सकल घट के प्रत्यक्ष की सामग्री होने थे लौकिक अलौकिक सामग्री ಇರೋಣದ್ರದಿಂದ ಉಪಾಲಂಬ ಸಂಭವೇ नहीं. ಹಾಸ್ಯ ಮಾಡೋ ಸಂಭವಿಸಲ್ಲ, ಎಲ್ಲ ಅವನ ಹಾಸ್ಯ ಮಾಡ್ಯಾನ, ಅದು ನ್ಯಾಯಿಕ ರೀತಿಯಿಂದ ಸಂಭವಿಸುವುದಿಲ್ಲ. ಅವರ ಘಟದೃಷ್ಟ ಐಸಾ ಉತ್ತರ ಕಯಾ ಚಾಹಿಯೆ ಅಂದರೆ ಯಾರು ಉತ್ತರ ಕಯಾ ಚಾಹಿಯೆ ಅಂದ್ರೆ ಗೊತ್ತಾಗಲ್ಲ. ಘಟದೃಷ್ಟ ಐಸಾ ಉತ್ತರ ಕಯ ಹಿಂಗೆ ಹೇಳಬೇಕಾಗಿತ್ತು ಇವರೇ ಅಂತಾರಲ್ಲ. ನ್ಯಾಯಕರದ ಅಟ್ಟೆ ನಡ್ಬರ್ಕ ನಿಮ್ಮ ರೀತಿಯಿಂದ ಏನು ಸಂಭವಿಸ್ತೈತೆ. ಸಾಮಗ್ರಿ ಅದ ಲೌಕಿಕ ಸಾಮಗ್ರಿ ಅಲೌಕಿಕ ಸಾಮಗ್ರಿದಿಂದ ಎಲ್ಲ ಘಟಗಳದು ಪ್ರತ್ಯಕ್ಷ ಮತ್ತು ಮುಂಭಾಗದಲ್ಲಿ ಒಂದು ಕೊಡೋದು ಪ್ರತ್ಯಕ್ಷ. ಆದರೂ ಈಗ ಆ ಘಟದೃಷ್ಟ ಈ ರೀತಿಯಿಂದ ಉತ್ತರ ಹೇಳಬೇಕಾಗಿತ್ತು. ಏನು ಹೇಳಬೇಕಾಗಿತ್ತವ ಇವರೇ ಅಂತಾರ. ಏಕ ಘಟಕ ಲೌಕಿಕ ಚಾಕ್ಷುಷ ಹುಯ, ಮುಂದೆ ಎದುರುಗಡೆ ಕೊಡೋದು ನನಗೆ ಲೌಕಿಕ ಚಾಕ್ಷುಷ ಅಂದರೆ ಪ್ರತ್ಯಕ್ಷ ಆಯಿತು. अलौकिक साक्षु साक्षांतकार सर्व का हुआ निम्मಲ್ಲಿ ಸರ್ವತಲ ಸರ್ವ का हुआ ಒಂದು ಘಟದೇನು ಲೌಕಿಕ ಚಾಕ್ಷುಷಂದ್ರ ಪ್ರತ್ಯಕ್ಷ ಆಯಿತು. ಅಲೌಕಿಕ ಸಂಬಂಧದಿಂದ ಅದು ಎಲ್ಲ ಘಟಗಳದ್ದು ಸಾಕ್ಷಾತ್ಕಾರ ನನಗಾಯಿತು, ಪ್ರತ್ಯಕ್ಷ ಆಯಿತು. ಹಾಂ ನಡೀತಿತ್ತು ಇಟ್ಕೊಳ್ಳಿ. ಸರ್ವತಾ ಹುಯ ಸರ್ವತಾ ಹಾಂ ಸರ್ವತಾ ಯಾವ ರೀತಿ ನಾನು ಹಾಂ ಹಾಂ ಫಕ್ತ ನೋಡಿದಾಗೆ ಸರ್ವಕ ಎಲ್ಲ ಘಟಗಳು ಹಾಂ ಈಗ ಇಷ್ಟಿಷ್ಟು ಘಟದ ದೃಷ್ಟ ಹಿಂಗೆ ಅನ್ಬೇಕಾಗಿತ್ತು. ಇವರಂತಾರೆ ಒಂದು ವೇಳೆ ಆ ಘಟದ ದೃಷ್ಟ ನಿಮ್ಮ ಘಟದ ದೃಷ್ಟ ಉಪಾಲಂಬ ನನ್ನ ಪ್ರಶ್ನೆಗೆ ಉಪಾಲಂಬನ ನಿಮ್ಮ ರೀತಿಯನ್ನು ಸಂಭವಿಸ್ತದೆ. ನನ್ನ ಘಟದ ದೃಷ್ಟ ಹಿಂಗೆ ಅನ್ಬೇಕಾಗಿತ್ತು. ಎದುರುಗಿಡುವ ಒಂದು ಕೊಡೋದು ನನ್ನ ಲೌಕಿಕ ಪ್ರತ್ಯಕ್ಷ ಆಯಿತು, ಎಲ್ಲ ಘಟಗಳದು ನನಗೆ ಅಲೌಕಿಕ ಪ್ರತ್ಯಕ್ಷ ಆಯಿತು ಅಂತ ಹಿಂಗೆ ಅವ ಅನ್ಬೇಕಾಗಿತ್ತು. ಉತ್ತರ ಹಿಂಗೆ ಕೊಡಬೇಕಾಗಿದ್ದವ. ಅವ್ರು ತಿಳಿದು ಸಾಕು. ವ್ಯವಹಿತ ಘಟನಕ ಘಟಕ ಅಂದರೆ ಮುಂಭಾಗದ ಅರ್ಥದ ಘಟನಕ ಎಲ್ಲ ಘಟಗಳದು. ವ್ಯವಹಿತ ಘಟನಕ ಸಾಕ್ಷಾತ್ಕಾರ ಸುನಿ ಸರ್ವಕ್ಕೆ ಹೃದಯ ಮೇ ವಿಸ್ಮಯ ಹೋವೆ, ಆಶ್ಚರ್ಯ ಆಗ್ತದೆ. ದೂರಿರುವ ಬಜಾರ್ದಾಗ ಎಲ್ಲ ಘಟಗಳದು ಸಾಕ್ಷಾತ್ಕಾರ ಆಯಿತು ಅಂತ ಇದು ಕೇಳಿ ಸುನಿ
ಎಲ್ಲರ ಅಂತಃಕರಣದಾಗ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಹೆಂಗೆ ಎಲ್ಲ ಕಟ್ಕೊಳ್ದೈತಿ ಎಲ್ಲರಿಗೂ ಒಮ್ಮೆ ಆಶ್ಚರ್ಯ ಅದ. ಏನೋ ಜಾದು ಅದ ಇವ್ರ ಬಳಿ. विस्मय होवे याते सामान्य लक्षण संबंध से साक्षात्कार सर्वलोक विरुद्ध है. ಆದ್ದರಿಂದ ಸಾಮಾನ್ಯ ಲಕ್ಷಣ ಸಂಬಂಧದಿಂದ ಎಲ್ಲ ಪ್ರತ್ಯಕ್ಷ ಆಗೋದು ಎಲ್ಲ ಲೋಕರಿಗೆ ಅನುಭವಕ್ಕೆ ವಿರುದ್ಧದಿದು. ಎಲ್ಲ ಲೋಕರಿಗೆ ಅನುಭವಕ್ಕೆ ವಿರುದ್ಧದ. ಲೋಕ ಸರ್ವಲೋಕ ಎಲ್ಲ ಜನರಿಗೆ. ಲೋಕ ಅಂದ್ರೆ ಒಂದು ಕಡೆ ಜನ ಅಂತ ಅರ್ಥ ಆಗ್ತದೆ. ಎಲ್ಲ ಜನರಿಗೆ. ಲೋಕ ಶಬ್ದ ಸರ್ವಲೋಕಕ್ಕೆ ಅಂದರೆ ಎಲ್ಲ ಜನರಿಗೆ, ಎಲ್ಲರಿಗೆ ಲೋಕಕ್ಕೆ ಇದು ವಿರುದ್ಧ, ಅನುಭವಕ್ಕೆ ವಿರುದ್ಧ ಇದು. ಯಾರಿಗಾದರೂ ಕೂಡ ಮುಂಭಾಗದಲ್ಲಿರು ಕೂಡ पण ಎಷ್ಟು ದೇಶಾಂತರದಲ್ಲಿ ಘಟಗಳದಾವ, ಎಲ್ಲ ಘಟಗಳು ಪ್ರತ್ಯಕ್ಷ ಆಯ್ತಂದ್ರೆ ಎಲ್ಲ ಲೋಕರಿಗೆ ಅನುಭವ ವಿರುದ್ಧ ಅದ. ಇದು ತಿಥಿದ ಅನುಭವ ವಿರುದ್ಧ, ಅವರ ಸರ್ವತಂತ್ರ ವಿರುದ್ಧ. ಎಲ್ಲ ಶಾಸ್ತ್ರ ಕೂಡ ಇದು ವಿರುದ್ಧ. ಒಳಗೆ ಇದ್ದುದೇ ಹೊರಗೆ ಅಂತ ಹೇಳ್ಯಾನವ ಒಬ್ಬ, ಒಳಗಿದ್ದುದೇ ಪರಂತು ಹೊರಗೆ ಎಲ್ಲ ಕಡೆ ಇದ್ದುದು ಅಂತ ಹೇಳಿಲ್ಲ. ಒಬ್ಬ ಬರೀ ಜ್ಞಾನ ಯಾರು ಹೇಳ್ಯಾನ, ನೀವು ಇಷ್ಟೇ. ಒಬ್ಬ ಸುಳ್ಳಿನ ಹೇಳ್ಯಾನ, ಪರಂತು ಹಿಂಗೆ ಯಾರೂ ಹೇಳಿಲ್ಲ. ಯಾವ ಶಾಸ್ತ್ರದಾಗೂ ಕೂಡ ಕಿ ಎಲ್ಲ ಘಟಗಳಿಗೂ ಏಕಕಾಲದಲ್ಲಿ ಚಾಕ್ಷು ಸಾಕ್ಷಾತ್ಕಾರ ಆಗ್ತದೆ ಅಂತ ಹಿಂಗೆ ಯಾವ ಶಾಸ್ತ್ರದಲ್ಲಿ ಬರಲಿಲ್ಲ. ಆಯಿತಾ? ಸರ್ವ ತಂತ್ರ ಅಂದರೆ ಶಾಸ್ತ್ರ. ತಿಥಿಗಳು ಇಲ್ಲಿ ತನಕ ಅದು ಮುಗಿತು. ಪರಂತು ಅಲ್ಲಿ ಸ್ವಲ್ಪ ಕೌಂಸ್ ಮಾಡಂಗೆ ಮಾಡಲಿಲ್ಲ, ಸಾಮಾನ್ಯ ಲಕ್ಷಣ ಅಂಥೇಳಿ. ಅಥವಾ ಏನೋ ಮುಂದೆ ಸ್ಮೃತ್ಯಾದಿಗೆ ಸಂಭವ್ಯ ಅದಲ್ಲ, ಅಲ್ಲಿ ತನಕ ಕೌಂಸ್ ಮಾಡಿದರೂ ಬರ್ತದೆ. ಪರಂತು ಏಕ ಘಟಕ ಸಾಕ್ಷಾತ್ಕಾರ ಹೋವೆ ತब घटांतर की सजाति से स्मृत्याधिक संभवे. ಇಲ್ಲಿಗೆ ಐತಲ್ಲ ಸಂಭವ ಹೈ, ಇಲ್ಲಿ ಕೌಂಸ್ ಮಾಡಿರಿ, ಸಾಮಾನ್ಯ ಲಕ್ಷಣ ಮುಗೀತು. ಆದರೂ ಇವ್ರು ಏನಂತಾರೆ ವೇದಾಂತಗಳು, ಆದರೂ ಒಂದು ಘಟ್ಟದ ಸಾಕ್ಷಾತ್ಕಾರ ಯಾವಾಗ ಆಗೋದು ಆವಾಗ ಲೌಕಿಕ ಸಂಬಂಧದಿಂದ ಎದುರಿಗಿರುವ ಒಂದು ಘಟದ ಏನು ಸಾಕ್ಷಾತ್ಕಾರ ಆಯ್ತಲ್ಲ, ಯಾವಾಗ ನಿಮಗೆ ಒಂದೇ ಕೊಡೋದು ಸಾಕ್ಷಾತ್ಕಾರ ಆಯಿತು ಆವಾಗ ಘಟಾಂತರಿಕೆ, ಈ ಘಟವನ್ನು ಬಿಟ್ಟು ಬೇರೆ ಎಲ್ಲ ಘಟಗಳದು ಸಜಾತಿ ಸಜಾತಿ ಅಂದರೆ ಇವರು ನೈಯಾಯಿಕರು ಆ ಸ್ಮೃತಿ ಅಲೌಕಿಕ ಸಂಬಂಧದಿಂದ ಸ್ಮೃತಿ ಆಯಿತು. ಅಲೌಕಿಕ ಸಂಬಂಧದಿಂದ ಎಲ್ಲಗಳು ಸ್ಮೃತಿ ಆಯಿತು. ಇವರು ವೇದಾಂತಗಳು ಏನಂತಾರೆ ಕಿ ಸಜಾತಿಯ ಸಾದೃಶ್ಯ ಸಂಬಂಧದಿಂದ ಸ್ಮೃತಿ ಆಗ್ತದ, ಅಲೌಕಿಕ ಸಂಬಂಧದಿಂದಿಲ್ಲ. ಈ ಸಾದೃಶ್ಯ ಸಂಬಂಧದಿಂದ ಸ್ಮೃತಿ ಆಗ್ತದ ಅಂತ ಹಿಂಗೆ ವೇದಾಂತಗಳು. ನೀವು ಅಲೌಕಿಕ ಸಂಬಂಧದಿಂದ ಎಲ್ಲ ಘಟಗಳದು ಹೇಳಕತ್ತೀರಿ, ಇದು ಯೋಗ್ಯಿಲ್ಲ. ಕಿಂತು ಅವ್ರಿಗೊಂದು ಸಮಾಧಾನ ಹೇಳ್ದಪ್ಪ ಇದು, ಒಂದು ವೇಳೆ ಹಿಂಗೆ ಆಗ್ತದ, ಆ ಘಟದ ಸಂಬಂಧದಿಂದ ಸಾದೃಶ್ಯದಿಂದ ಸಜಾತಿಯಿಂದ ಕೂಡ ಸ್ಮೃತಿ ಆಗ್ಬೋದು. ಇಷ್ಟೇ. ಅದೇ ಕೌಂಸ್ ಮಾಡಿದ್ರೆ ಮುಗಿತು, ಸಾಮಾನ್ಯ ಲಕ್ಷಣ ಮುಗಿತು ಇಲ್ಲಿ ತನಕ. ಈಗ ಜ್ಞಾನ ಲಕ್ಷಣ ಹೇಳ್ತಾರೆ ಅಂತ ತಿಳ್ಕೊಬೇಕಿತ್ತು ಮುಂದೆ. ಐತಿ ಇಟ್ಟದ ಅಂದರೆ ಸಂಭವಿಸೋದಿಲ್ಲಲ್ಲ ಎಲ್ಲ ಕೊಡೋದು. ಈಗ ಜ್ಞಾನ ಲಕ್ಷಣದ ತಿರಸ್ಕಾರ ಮಾಡ್ತಾರೆ. ಶಾಸ್ತ್ರ ವಿರುದ್ಧ ಲೋಕಕ್ಕೂ ವಿರುದ್ಧ ಅದ. ಈಗ तैसे सुरभि चंदनम इस रीति से चंदन में सुगंध धर्म अवगाई चाक्षुष साक्षात्कार ज्ञान रूप संबंधते नेत्रजन्य होवे है, एकतन भी न्यायिक का विरुद्ध है. सुगंधी चंदन, सुगंधी ಚಂದನ ಈ ರೀತಿಯಿಂದ ಇಲ್ಲ ಸುರಭಿ ಅಸುರಭಿ ಅದ ಎಲ್ಲಿ ಇಲ್ಲಿ ಸುಗಂಧಿ ಮಾಡ್ಬೇಕಂತ ಸುಗಂಧ ಆಗ್ಯದ್ರಿ. ಸುಗಂಧ ಎಲ್ಲಿ ಅದ ನೀವು ಸುರಭಿ ಅಂದ್ರೆ ನಡೀತದ, ಸುಗಂಧ ಅಂದ್ರೂ ನಡೀತದ್ರಿ. ಹಿಂದಿ ಒಳಗೆ ಸುರಭಿನಿ ಅಂತಾರೆ. ಸುರಭಿ ಅಸುರಭಿ, ಸುರಭಿ ಅಸುರಭಿ. ಸುರಭಿ ಅಂದ್ರೆ ಸುಗಂಧ. ಮತ್ತೇನು सुरभि चंदन इस रीति से चंदन में सुगंध धर्म धर्माವಗಾಹಿ ಅದ ಎಂಬುದು. ಸುಗಂಧಿ ಇಲ್ಲಲ್ರಿ, ಸುಗಂಧಿ ಅದಲ್ರಿ.
ನಾನು ಸುಗಂಧಿ ಅಂತ ಕೇಳ್ತೀರಿ, ನಾ ಮತ್ತೆ ಸುಗಂಧಿ ಮಾಡಬೇಕೇನೋ ಅಂತ ಹಿಂಗೆ ಕೇಳಕತ್ತೀನಿ. ಇಲ್ಲ ಇಲ್ಲ सुरभि चंदनम इस रीति से चंदन में सुगंध ಅದು ಯಾರು ಮ್ಯಾಲೆ ಪೂಜೆ ಎಲ್ಲರೂ ಇಲ್ಲ ಅದು ನೋಡಿ ಹಾಂ ಸುಗಂಧ ಮ್ಯಾಲ ಪೂಜೆ ಸುಗಂಧ ಆಗ್ಯದ ಮ್ಯಾಲ ಸುಗಂಧ ಧರ್ಮ ಅವಗಾಹಿ ಸುಗಂಧ ಧರ್ಮ अवगाही चाक्षु साक्षात्कार ज्ञान रूप संबंधते नेत्रजन्य हुए है ಏಕತನ ವಿನಯ का ವಿರುದ್ಧ है ಚಂದನದಲ್ಲಿ ಸುಗಂಧ ಧರ್ಮ ಅನ್ನ ವಿಷಯ ಮಾಡುವ ಸುಗಂಧ ಅನ್ನೋ ವಿಷಯದ ಧರ್ಮ ಚಂದನದಲ್ಲಿ ಸುಗಂಧ ಧರ್ಮದಲ್ಲ ಆ ಸುಗಂಧ ಧರ್ಮವನ್ನು ವಿಷಯ ಮಾಡುವ ಕರ್ಣಾರ ವಿಷಯ ಕರ್ಣಾರ ವಿಷಯ ಮಾಡುವ ಚಾಕ್ಷುಷ ನೇತ್ರ ಪ್ರತ್ಯಕ್ಷ ಅದು ಜ್ಞಾನ ಅಂದರೆ ಜ್ಞಾನ ಲಕ್ಷಣ ಸಂಬಂಧದಿಂದ ಜ್ಞಾನರೂಪ ಸಂಬಂಧದಿಂದ ನೇತ್ರಜನ್ಯ ಆಗುತ್ತದೆ ಜ್ಞಾನರೂಪ ಸಂಬಂಧದಿಂದ ನೇತ್ರಜನ್ಯ ಆಗುತ್ತದೆ ಇದು ಹೇಳೋದನ್ನು ಕೂಡ ಹಿಂಗೆ ಹೇಳೋದನ್ನು ಕೂಡ ನ್ಯಾಯಕರ ವಿರುದ್ಧದ ಹೆಂಗೆ ಸಾಮಾನ್ಯ ಲಕ್ಷಣ ವಿರುದ್ಧ ಹಂಗೆ ಇದನ್ನು ಕೂಡ ವಿರುದ್ಧದ ಯಾಕಂದರೆ ಕಾಯತೆ ಹೀಗೆ ಹೇಳ್ತಾರೆ ज्या पुरुष को चंदन का साक्षात्कार होवे ताकू ये पूछे ಯಾವನಿಗೆ ಚಂದನದ ಸಾಕ್ಷಾತ್ಕಾರ ಆಗೋದು ಅವನನ್ನು ಕುರಿತು ಹಿಂಗೆ ಕೇಳಬೇಕು ಕಿಂ ದೃಷ್ಟಂ ಏನು ನೋಡಿದೀನಿ ಕಿಂ ದೃಷ್ಟಂ ತವ ದೃಷ್ಟ ಯದ್ಯಪಿ ದೃಷ್ಟ ಐಸೆ ಕೈ ಸುಗಂಧಿ ಚಂದನಂ ದೃಷ್ಟಂ ಸುಗಂಧಿ ಚಂದನಂ ದೃಷ್ಟಂ ತಥಾಪಿ ಫೇರಿ ವಿವೇಚನ से पूछे ಮತ್ತು ಪುನಃ ಅವನಿಗೆ ಜರ ವಿಚಾರ ಮಾಡಿ ಮತ್ತೆ ಕೇಳಬೇಕಂತಾರೆ ಫೇರಿ ವಿವೇಚನೆ से पूछे ಮತ್ತು ವಿಚಾರ ಮಾಡಿ ಅವನಿಗೆ ಕೇಳಬೇಕು ಸುಗಂಧಿ ಚಂದನ ಬರೀ ಚಂದನದ ಸುಗಂಧಿ ಚಂದನ ಮತ್ತೆಲ್ಲ ನೀ ಅದಕ್ಕೆ ಮತ್ತೆ ಪುನಃ ಅವನಿಗೆ ಜರ ವಿಚಾರ ಮಾಡಿ ಹೇಳು ವಿಚಾರ ಮಾಡಿ ವಿಚಾರ ಮಾಡಿ ಹೇಳು ಅಂತಾರೆ ಕಿಂ ದೃಷ್ಟಂ ಫೇರಿ विवेचन से पूछे इस चंदन में सुगंध है ये ज्ञान तेरे को किस रीति से हुआ ಈ ಚಂದನದಲ್ಲಿ ಸುಗಂಧ ಐತಿ ಸುಗಂಧಿ ಚಂದನಂ ದೃಷ್ಟಂ ಅಂತೀನಿ ಅದ್ರ ವಾಕ್ಯ ತಿಳಿಸಿ ನಿಮಗೆ ಈ ಚಂದನದಲ್ಲಿ ಸುಗಂಧ ಚಂದನ ಇಸ್ ಚಂದನ ಮೇ ಸುಗಂಧ ಹೈ ಏ ಜ್ಞಾನ ತೇರೆಕು ಕಿಸ್ ರೀತಿ ಸಿ ಹ್ಯಾಂಗೆ ಗುರುತೈತೆ ನಿನಗೆ ಈ ಚಂದನದಲ್ಲಿ ಸುಗಂಧ ಐತಿ ಅಂತೇಳಿ ಹಾಂ ತಬ ದೃಷ್ಟ ಏಕೈ ದೃಷ್ಟ ಏನಂತಾನೆ ಶ್ವೇತ ಚಂದನ ಹೈ ಯಾತೆ ಸುಗಂಧ ಯಾಮೆ ಅವಶ್ಯ ಹೋಗಬೇಕ ಶ್ವೇತ ಬಿಳಿ ಚಂದನ ರಕ್ತ ಚಂದನ ಹಿಂಗಿರ್ತಾವಂತೆ ಚಂದನದಲ್ಲಿ ಒಂದು ಬಿಳಿ ಚಂದನ ಒಂದು ಕೆಂಪ ರಕ್ತ ಚಂದನ ಅಂದರೆ ಕೆಂಪು ಚಂದನ ಶ್ವೇತ ಚಂದನೆ ಯಾತೆ ಸುಗಂಧ ಯಾಮೆ ಅವಶ್ಯ ಹೋಗಬೇಕ ಸುಗಂಧ ಯಾಮೆ ಅವಶ್ಯ ಇರುತ್ತದೆ ಅವಶ್ಯ ಹೋಗಬೇಕ ಕಾಯತೆ रक्त चंदन में सुगंध नहीं होवे रक्त चंदन में सुगंध इरुदिल इस रीति के श्वेत चंदन में गंध होवे है इस रीति श्वेत में अंदर श्वेत चंदन में गंध होवे है इस रीति से सुगंध ज्ञान में अदेन नडवर्क ज्ञान में आदला हाँ इस रीति से सुगंध नमली ಏನಂತೇನು ನ ಮಾಡಿನ हाँ पिंट बिजला ज्ञान में अनुमान जन्यता के सूचन वचन कहे ನೀವು ಇದು ಅನುಮಾನದಿಂದೇ ಹೇಳಿದಂತೆ ಸೂಚನೆ ಮಾಡಿದಂತೆ ಆಯಿತು ಹೆಂಗಾಯಿತು ರಕ್ತ ಚಂದನದಲ್ಲಿ ಸುಗಂಧ ಇಲ್ಲ ಈ ರೀತಿಯಿಂದ ಶ್ವೇತ ಚಂದನದಲ್ಲಿ ಗಂಧ ಇರುತ್ತದೆ ಶ್ವೇತ ಚಂದನದಲ್ಲಿ ಗಂಧ ಇರುತ್ತದೆ ಈ ರೀತಿಯಿಂದ ಸುಗಂಧದ ಜ್ಞಾನದಲ್ಲಿ ಅನುಮಾನ ಜನ್ಯತಾದೇ ಸೂಚಕ ವಚನ ಹೇಳದಂತೆ ಆಯಿತು ಕಹೆ नेत्र से सुगंध का साक्षात्कार मेरे को हुआ ऐसा उत्तर कहे नहीं ಹಿಂಗಂತಾನೆ ನಾವು ಏನು ಪ್ರಭು ತಿಳಿದಿಲ್ಲ ನೇತ್ರದಿಂದ ಸುಗಂಧದ ಪ್ರತ್ಯಕ್ಷ ನನಗಾಯಿತು ಹಿಂಗೆ ಉತ್ತರ ಅಂತಾನೇನು ಕಹೆ ನೈ ಅದಲ್ಲ ಅದು ಕೂಡಿಸ್ರಿ ಒಂದು ರೇಖ ಜಗ ಕಹೆ ನೈ ಹೇಳಲ್ಲ ಅವ ಹಿಂಗೆ ಹೇಳಲ್ಲ ನೇತ್ರದಿಂದ ಸುಗಂಧದ ಸಾಕ್ಷಾತ್ಕಾರ ನನಗಾಯಿತು ಅಂತ ಹಿಂಗೆ ಉತ್ತರವ ಹೇಳುವುದೇ ಇಲ್ಲ ಯಾತೆ सुगंध का ज्ञान
ನೇತ್ರಜನ್ಯ ಪ್ರತ್ಯಕ್ಷ ರೂಪ ನಹಿ. ಆದರೆ ಸುಗಂಧದ ಜ್ಞಾನ ಪ್ರತ್ಯಕ್ಷ ರೂಪ ಇಲ್ಲ. ದ್ರಷ್ಟಂ ಅಂತಿಲ್ಲ ಮ್ಯಾಲ ಒಂದು ವಾಕ್ಯ ಅದು ನೆನ್ಪಿಟ್ಟು, ಸುಗಂಧಿ ಚಂದನಂ ದ್ರಷ್ಟಂ, ಹೌದಿಲ್ಲ? ಸುಗಂಧನು ದ್ರಷ್ಟಂ ಅದನ್ನು ಇಲ್ಲ. ಅದಕ್ಕೆ ಇವರಿಷ್ಟು ಅವನಿಗೆ ಕೇಳಕತ್ತಾರ ಗೊತ್ತೇ ಮಾಡಿ ಕಬೂಲು ಮಾಡಲು ಸಲ ಬಡ್ದು. ಹಾಂ, जन प्रत्यक्ष रूप ने किंतु सुगंध अंश में वह ज्ञान अनुमिति है. सुगंध अंशದಲ್ಲಿ ಆ ಜ್ಞಾನ ಏನದ ಅನುಮಿತಿ है. चंदन अंश में प्रत्यक्ष है. चंदन अंशದಲ್ಲಿ ಏನದ प्रत्यक्ष है. सुगंधि चंदनम इस वाक्य प्रयोग वाले सुगंधि चंदनम दृष्टम ಅಂತ ಮ್ಯಾಲೆ ಬರಲ್ಲ ಅಂದಲ್ಲ, ಈ ವಾಕ್ಯ ಪ್ರಯೋಗ ಮಾಡುವಲ್ಲಿ ಚಂದನ ದ್ರಷ್ಟಾಂಕು ಪೂಚೆ. ಸುಗಂಧಿ ಚಂದನಂ ದ್ರಷ್ಟಂ ಅಂದ್ರೆ ಮ್ಯಾಲಿಂದ ವಾಕ್ಯ. ಸುಗಂಧಿ ಚಂದನಂ ದ್ರಷ್ಟಂ ಅಂತ ಈ ವಾಕ್ಯ ಪ್ರಯೋಗ ಏನು ಮಾಡಲ್ಲ, ಆ ವಾಕ್ಯ ಪ್ರಯೋಗಗಳ ಚಂದ ದ್ರಷ್ಟ ನೋಡುವಂಥವನಿಗೆ ಮತ್ತು ಪುನಃ ಇವರು ಕೇಳಬೇಕಂತ. ಏನು ಕೇಳ್ತೀರಿ? ಯಾ ಚಂದನ ಮೇ ಗಂಧ ಅಲ್ಪ ಹೇ ಅಥವಾ ಗಂಧ ಉತ್ಕಟ ಹೇ. ಈಗ ಶ್ವೇತ ಚಂದನ ಅಂತ ಮ್ಯಾಲೆ ಹೇಳಿದೆ ಸುಗಂಧದ ಚಳಿ. ಆದರೂ ಈ ಚಂದನದಲ್ಲಿ ಗಂಧ ದ್ರಷ್ಟಂ, ಸುಗಂಧಿ ಚಂದನ ದ್ರಷ್ಟಂ ಅಂತಿ. ಮತ್ತು ಅದು ದ್ರಷ್ಟಂ ಅಂದರೆ ನೋಡೋದು ನೇತ್ರಕ್ಕಾಯ್ತಾನಿಲ್ಲ. ನೇತ್ರಕ್ಕಾಗಿದ್ದರೆ ಈ ಗಂಧದಲ್ಲಿ ಈ ಚಂದನದಲ್ಲಿ ಗಂಧ ಎಟ್ಟದ, ಏನು ಸ್ವಲ್ಪ ಆಯಿತು ಏನು ಅಧಿಕ ಆಯಿತು ಅಂತ ಹಿಂಗೆ ತಬ ಐಸಾ ಉತ್ತರ ಕೈ. ಅವಾಗ ಉತ್ತರ ಚಂದನ ಸುಗಂಧಿ ಚಂದನಮ್ಮ ಏನು ದೃಷ್ಟ ಈ ವಾಕ್ಯ ಪ್ರಯೋಗ ಮಾಡಲ್ಲ, ಅವನನ್ನು ಕುರಿತು ಕೇಳಬೇಕು. ಈ ಚಂದನದಲ್ಲಿ ಸುಗಂಧ ಎಷ್ಟದ, ಸ್ವಲ್ಪ ಆಯಿತು ಏನೋ ಅಧಿಕ ದೊಡ್ಡದಾಯಿತು ಅಂದರೆ ಹೆಚ್ಚಿಗೆ ಆಯಿತು. ಹಾಂ, ಚಂದನ ಈ ಸುಗಂಧದಾಗಿದ್ದು ಏನು ಸುಗಂಧ ಇಲ್ಲ, ಏನೂ ಇಲ್ಲ, ವ್ಯಾನ್ ವಾಸ ಆಯಿತು ಅಂತ ನಾನು ನೋಡ್ಕೊಳ್ಳಿ. ಹಂಗೆ ಕಡಿಮೆ ಆಯಿತು ಏನು ಹೆಚ್ಚಾಯಿತು ಅಂತ ಹಿಂಗೆ ಅವನು ತಾವು ಉತ್ತರ ಕೈ ಹೈ. ನೇತ್ರ ಸೆ ಶ್ವೇತ ಚಂದನ ಪ್ರತೀತಿ ಹೋವೆ ಹೈ. ನೇತ್ರದಿಂದೇನು ಬಿಳಿ ಚಂದನ ಅಂತ ಹಿಂಗೆ ತೋರ್ತದೆ. ಯಾತೆ ಗಂಧ ಸಾಮಾನ್ಯಕ್ಕೆ ಅನುಮಿತಿ ಹೋವೆ ಹೈ. ಆದ್ದರಿಂದ ಗಂಧದು ಇಷ್ಟೇ ಅಂತ ವಿಶೇಷ ಸಾಮಾನ್ಯ ಗಂಧದ. ಯಾವಾಗ ಶ್ವೇತ ಆದ ಚಂದನ ಆದ್ಮೇಲೆ ಅದರ ಗಂಧ ಇರಲಿಕ್ಕೆ ಬೇಕು. ಅದಕ್ಕೆ ಅದರ ಗಂಧದ ಅಂತ ಹಿಂಗೆ ಒಂದು ಸಾಮಾನ್ಯ ಜ್ಞಾನ ನನಗೆ ಆಯಿತು. ಗಂಧಕ ಪ್ರತ್ಯಕ್ಷ ಹೋವೇತು अनुमिति होवे है. सामान्य की अनुमिति होवे है. हाँ, जो गंध का प्रत्यक्ष होवे तो ಒಂದು ವೇಳೆ ಆ ಗಂಧದು ಪ್ರತ್ಯಕ್ಷ ಆಗಿತ್ತು ಅಂದರೆ ಎಟ್ಟದ ಗುರ್ತಾಗ್ತದೆ. गंध का प्रत्यक्ष होवे तो गंध के उत्कर्ष अपकर्ष का ज्ञान होवे. उत्कर्ष अपकर्ष कಡಿಮೆ ಹೆಚ್ಚು होवे. यहाँ पे गंध के उत्कर्ष अपकर्ष तो नासिका से आघात करे तब ज्ञात होवे. ತಿಳ್ತಿಲ್ಲ? ಆ ಗಂಧದಲ್ಲಿರುವ ಕಡಿಮೆ ಹೆಚ್ಚು ಉತ್ಕರ್ಷ ಅಪಕರ್ಷವೇನು ನಾಸಿಕಾಸೆ ಆಘಾತ ಕರೆ. ನಾಸಿಕ ಅಂದ್ರೆ ಏನು ವಾಸಗೆ ವಾಸ ತೊಗೊಂಡ ನಂತರ ಜ್ಞಾತ ಆಗ್ತದೆ. ಇದ್ರಿಗೆ ಹೆಚ್ಚೋದು ಕಡಿಮೆ ಅದು. ಹಾಂ, नासिका से आघात करे ಅಂದ್ರೆ वास तोंडिದ नंतर आघात करे वास घेतल्यानंतर व्यास तोंड नंतर तब ज्ञात होवे ಅಂದರೆ ಅದು ಕಡೆ ಉತ್ಕರ್ಷದ ಆಕರ್ಷಣೆ ಜ್ಞಾತ ಆಗ್ತದೆ. ಹೌದಲ್ಲ? ಇದೆಲ್ಲರಿಗೂ ಅನುಭವ ಇದು. ನೇತ್ರ से तो श्वेत चंदन का ज्ञान होवे. ನೇತ್ರದಲ್ಲಿ ಪರೇ ಫಕ್ತ ಶ್ವೇತ ಚಂದನ ಜ್ಞಾನ ಆಗುತ್ತದೆ. ತಾಸೆ ಆ ನೇತ್ರದಿಂದ ಗಂಧ ಸಾಮಾನ್ಯಕ ಜ್ಞಾನ ಹೋವೆ. ಅದು ನೇತ್ರದಿಂದ ಮಾತ್ರ ಇದರೊಳಗೆ ಸಾಮಾನ್ಯ ಐತೆ. ನೋಡಿದವ್ರು ಹೇಳ್ತಾರೆ ವಾಸದನು ಹಿಂಗೆ ಗಂಧ ಸಾಮಾನ್ಯಕ ಜ್ಞಾನ ಹೋವೆ. ಐಸಾ ಉತ್ತರ ಕನೇಶೆ ಬಿ ಹಿಂಗನಿ ಸಾಮಾನ್ಯದ ಜ್ಞಾನ ಆಗ್ತದ ಅಂತ ಹೇಳಿದ್ರು ಕೂಡ ಸುಗಂಧಕ್ಕೆ ಜ್ಞಾನಕ್ಕೆ ಅನುಮಿತಿ ಹೋವೆ. ಆ ಸುಗಂಧದ ಜ್ಞಾನ ನಿಮಗೆ ಅನುಮಿತಿನೇ ಆಗ್ತದೆ. ಕರೆ ಪ್ರತ್ಯಕ್ಷ
ಇಲ್ಲ. ಚಂದನಂ ಪಕ್ಷಿಕೃತ್ಯ ಸುಗಂಧತ್ವಂ ಸಾಧಿತೆ ಶ್ವೇತಚಂದನತ್ವಾದಿತೇತು ಎನ್ನೈವಂ ತನ್ನೈವಂ. ಅನುಮಿತಿ ಅಂದ್ರೆ ಪ್ರತ್ಯಕ್ಷ ಹೋವೇನಿ, ಅದು ಪ್ರತ್ಯಕ್ಷ ಆಗುವುದೇ ಇಲ್ಲ. ಅಲ್ಲಿ ಜ್ಞಾತ ಅದು ತಬ ಜ್ಞಾತ ಅಥವಾ ಜ್ಞಾತ ಹೋವೇ. ಅದು ಅಲ್ಲಿ ಮೊದಲು ಏನಿತ್ತು ನಮ್ಮಲ್ಲಿ ತಬ ನಾವು ಮಾಡಿನೂ ಜ್ಞಾತ ಮೂರನೇ ಲೈನ್ಗೆ ಕೊನೆಗೆ ಹಾಂ ಅದ ಹಾಂ ಜ್ಞಾನ ಅಲ್ಲ, ಜ್ಞಾತ ಆಯ್ತು ನನಗೆ. ಜ್ಞಾತವೇ ಜ್ಞಾನಜನ್ಯ ಪ್ರಕೃತ ಆಗೋ ಜ್ಞಾತ ಆಯಿತು. ಜ್ಞಾನರೇ ಸಾಮಾನ್ಯ ಅದ ಅಂತ ಹೇಳ ನಾವು. ಯಾವ ಕಾಲದಾಗ ವಾಸ್ ತೊಗೊಂಡ ಈ ಇಂದ್ರಿಯದಿಂದ ಆವಾಗ ಅವನಿಗೆ ಜ್ಞಾತ ಆಯಿತು, ಈಗ ಕೆಟ್ಟದ ಅಷ್ಟೇ. ಹಾಂ ಅದಕ್ಕೆ ಜ್ಞಾನಕ್ಕಿಂತಲೂ ಜ್ಞಾತ ಬರ್ದಿರಿಲ್ಲ ಮಾಡಿದ್ರಿ. ಹಾಂ ಜ್ಞಾತ ಅಂದರೂ ಬರ್ತದೆ. ಜ್ಞಾತ ಆಯಿತು, ಜ್ಞಾತ ಸಾಲ ಅಂದರೆ ಅವನಿಗೆ ಜ್ಞಾತ ಜ್ಞಾತ ಹಾಂ ಜ್ಞಾತ ಹೋಗಿ ಹಾಂ ಹಾಂ ಸುಗಂಧಕ್ಕೆ ಜ್ಞಾನಕ್ಕೆ ಅನುಮಿತಿ ಹೋವೆ ಐತಲ್ಲ, ಐತಲ್ಲ. ಪ್ರತ್ಯಕ್ಷ ಹೋವೆ ನಹಿ, ಪ್ರತ್ಯಕ್ಷದ ಆಗುವುದೇ ಇಲ್ಲ. ಸಾಮಾನ್ಯ ನೆನಪು ಇಟ್ಬೋದು ತಗೋಬೇಕು ನೋಡಿ. ಹಿಂದೊಂದು ಎಲ್ಲಿ ಅನುಮಿತಿ ಯಾನು ಎಲ್ಲಿ ಹೇಳಿದ್ರೆ ಅನುಜನ್ಯ ಸೂಚಕ್ಕೆ ವಚನ ಹೇಳೋಕ್ಕಿಲ್ಲ ಇತ್ತು ಹಿಂದೆ. ನೀವು ಹಿಂಗೆ ಹೇಳಿದ್ರೂ ಕೂಡ ಇದು ಅನುಮಾನದಿಂದ ಉತ್ಪನ್ನ ಹೊರಟಂತೆ ಸೂಚನೆ ಹೇಳದಂತೆ ಆಯಿತು. ಮತ್ತು ಈಗಾದರೂ ಸಾಮಾನ್ಯ ಜ್ಞಾನ ಗಂಧದ ಆಗ್ತೈತಿ ಅಂದಮೇಲೆ ಇದನ್ನು ಕೂಡ ಅನುಮಾನದೇ ಆಗ್ತಾ ಹೊರತಾಗಿ ಪ್ರತ್ಯಕ್ಷ ನೇತ್ರದಿಂದ ಸುಗಂಧ ಪ್ರತ್ಯಕ್ಷ ಇಲ್ಲ. ಅದಕ್ಕೆ ಸಂಬಂಧಿಸಿದ ಅದು ಪ್ರತ್ಯಕ್ಷ ಅವ್ರು ಹೇಳಕತ್ಯಾರ, ವೇದಾಂತಿಗಳು ಅವ್ರಿಗೆ ಖಂಡನ ಮಾಡ್ಲಕತ್ಯಾರ. ಇದು ನೆನಪಿಟ್ಕೋಬೇಕಂತ ಜ್ಞಾನ ಲಕ್ಷಣ ಸಂಬಂಧ ಅದು. ಹಾಂ ಹಾಂ ಖಂಡನ ನಡೆದ ಖರೆ. ಅವರು ಮುಂದೆ ಏನು ನಿಮ್ಗೆ ತಿಳಿಯಾಗಿ ಹೇಳೋದಂದರೆ ಈ ವೇದಾಂತಿಗಳು ಇದು ಅನುಮಿತಿನೇ ಅದ, ಪ್ರತ್ಯಕ್ಷ ಅಲ್ಲ. ಮುಂದೆ ನೀವು ಅಲೌಕಿಕ ಅಂದರೆ ಇದು ಅನುಮಾನ ಪ್ರಮಾಣ ಬಿಡ್ರಿ ಅಂತ ಹೇಳೋರು. ಅದಕ್ಕಿದು ಅನುಮಿತಿ. ಇನ್ನು ಮುಂದೆ ಈಗ 2-3 ರೀಡಿಂಗ್ ಇದನ್ನು ಹೇಳೋರು ಅದ ಅನುಮಿತಿ. ಹಾಂ ಒಂದು 2 ಹೇಳಿದ್ರು ನೋಡಿ ಅನುಮಿತಿ. ಪ್ರತ್ಯಕ್ಷರೇ ಆಗುವುದಿಲ್ಲ, ಪ್ರತ್ಯಕ್ಷವೇ ನಹಿ. ಈಗ ನೋಡಿ, ज्या इंद्रिय से रूप रस गंध स्पर्श शब्द का ज्ञान होवे. ಯಾವ ಇಂದ್ರಿಯದಿಂದ ನಿಮ್ಗೆ ಅಂದರೆ ಯಾವ ಇಂದ್ರಿಯದಿಂದ ಅವವು ಗಂಧ ಸ್ಪರ್ಶ ಶಬ್ದಕ ಜ್ಞಾನ ಹೋವೆ. ತಾ ಇಂದ್ರಿಯ ಸೆ ಅದೇ ಇಂದ್ರಿಯದಿಂದ ರೂಪಾದಿಕನಿಕೆ ಉತ್ಕರ್ಷ ಅಪ್ಕರ್ಷ ಕಾ ಜ್ಞಾನ ಹೋವೆ. ಏ ನಿಯಮ ಇದು ಅದೇ ಇಂದ್ರಿಯದಿಂದನೇ ಆ ಶಬ್ದದರಾಗಲಿ ರೂಪದರಾಗಲಿ ರಸದರಾಗಲಿ ಅದೇ ಇಂದ್ರಿಯದಿಂದಲೇ ಹುಳಿ ರುಚಿದು ಉತ್ಕರ್ಷ ಹೆಚ್ಚು ಕಡಿಮೆ, ಹುಳಿ ಹೆಚ್ಚದ ಕಡಿಮೆ, ಹೀಗೆಲ್ಲ ಇಂದ್ರಿಯಗಳು ಆಯಾ ಇಂದ್ರಿಯಗಳಿಂದನೇ ಆಯಾ ವಿಷಯಗಳದು ಉತ್ಕರ್ಷ ಅಪ್ಕರ್ಷ ತಿಳಿತೈತಿ. ಇದೆಲ್ಲರಿಗೂ ನಿಯಮದು. ये नियम है, हाँ ये नियम है. जो नेत्र इंद्रिय से गंध का ज्ञान होवे तो ನೇತ್ರ ಇಂದ್ರಿಯದಿಂದ ಗಂಧದ ಜ್ಞಾನ ಆತೈತಿ ಅಂದರೆ ಗಂಧಕ್ಕೆ ಉತ್ಕರ್ಷ ಅಪ್ಕರ್ಷ ಕಾ ಜ್ಞಾನ ಹುವಾ ಚಾಹಿಯೇ. ಸರಳದ ತಿಳಿಗ ಆ ನಿಯಮ ಎಲ್ಲರಿಗೂ ಬರ್ತದೆ. ನಿಯಮ ಯಾವ ಇಂದ್ರಿಯದಿಂದ ಯಾವ ಶಬ್ದದ ಸ್ಪರ್ಶ ಎಲ್ಲನೂ ಆ ಇಂದ್ರಿಯದಿಂದಲೇ ಉತ್ಕರ್ಷ ಅಪ್ಕರ್ಷ ಆಗ್ತದೆ. ಒಂದು ವೇಳೆ ನೀವು ನೇತ್ರ ಇಂದ್ರಿಯಿಂದ ಗಂಧ ಜ್ಞಾನ ಆಗ್ತಾಯಿಲ್ಲ ಹಿಂಗಂದರೆ ಗಂಧದ ಉತ್ಕರ್ಷ ಅಪ್ಕರ್ಷ ಜ್ಞಾನ ಆಗಬೇಕಾಗಿತ್ತು. ತಿಳಿತಿಲ್ಲ? ಹಾಂ ತಿಳಿತಿಲ್ಲ? ಜ್ಞಾನ ಹೂವಾಚೆ ಆಗಬೇಕಾಗಿತ್ತು ಗಂಧದು. ಗಂಧ ಇದ್ರಾಗ ಹೆಚ್ಚದ ಕಡಿಮೆ ಅದ ಅಂತ ಜ್ಞಾನ ನೇತ್ರಿಂದ್ರಿಂದ ಆಗಿತ್ತು. ಹಾಂ ಯಾತೆ चंदन में सुगंध का ज्ञान अनुमिति रूप है, प्रत्यक्ष नहीं. सुगंधದ ಜ್ಞಾನ ಇದು ಅನುಮಿತಿನೇ ಅದ, ಪ್ರತ್ಯಕ್ಷ ಅಲ್ಲ. ಕಾಯಿತೆ अनुमिति ज्ञान से तो उत्कर्ष अपकर्ष की अप्रतीति अनुभव सिद्ध है. अनुमिति ಜ್ಞಾನದಿಂದ ಏನು ಉತ್ಕರ್ಷ ಅಪಕರ್ಷದ ಪ್ರತೀತಿ ಜ್ಞಾನ, ಅಪ್ರತೀತಿ ಜ್ಞಾನ ಆಗೋದಿಲ್ಲ. ಹಾಂ ಜ್ಞಾನಭಾವ ಪ್ರತೀತಿ
ಅಪ್ರತೀತಿ ಅನುಭವ ಎಲ್ಲರಿಗೆ ಅನುಭವಿಸಿದ್ದದ ಅದ್ರದ್ದು ಹೇಳ್ತಾರೆ ತಾಳಗ ಜೈಸೆ ಅಪ್ರತೀತಿ ಹೆಂಗಂತ ಹೇಳ್ತಾರೆ. ಉದಾಹರಣೆ ಕೊಡ್ತಾನೆ ನಿಮಗೆಲ್ಲರೂ ಗೊತ್ತಿರ್ತದೆ. ಧೂಮ್ ಸೆ ಹೊನ್ನಿ ಕಾ ಜ್ಞಾನ ಹೋವೆ, ಧೂಮ್ ಸೆ ಹೊನ್ನಿ ಕಾ ಜ್ಞಾನ ಹೋಗಿ ನೋಡಿ ಬೆಂಕಿ ಜ್ಞಾನ ಆಗ್ತೈತಿ. ಹೊನ್ನಿಕೆ ಅಲ್ಪತ್ವ ಮಹತ್ವ का ज्ञान हुए नहीं ಆತದೇನಲ್ಲಿ ಕಾಣಿಸೋದೇ ಇಲ್ಲಲ್ಲಿ. ಅದ್ರ ಕಾಣಿಸೋದು ಹೇಗೆ ಹೋಗಿದ್ದು ಬರ್ತದೆ ನಿಮ್ಗಾಯಿತು. ಅಲ್ಲಿ ಆ ಬೆಂಕಿ ಎಷ್ಟು ಒಳಗೆ ಗುಂಡದ ಎಷ್ಟೈತಿ ಕಾಣ್ತಾನೆ. ಬೆಂಕಿ ಐತೆ ಜ್ಞಾನ ಆಗ್ತದ, ಬೆಂಕಿ ಅದಂತ पण ಬೆಂಕಿ ಎಷ್ಟೈತಿ ನೇತಿಂದ್ರಿಗೆ ಪ್ರತ್ಯಕ್ಷ ಐತೇನೆ ಅದು ಇಲ್ಲವೇ ಇಲ್ಲ. ज्ञान होवे नहीं. पन्नी के अल्प महत्व महत्व ಅದು ಹಿಂದೆ ಹೋಗ್ಯದ ನೋಡಿ 4 ಪ್ರಕಾರ ಮಹತ್ವ. ಶೀರ್ಷಪ ಅದು ಮಹತ್ವ, ಮಹತ್ವ ಜ್ಞಾನ ಹೋವೇನೆ. ಇಲ್ಲಿ ತನಕ ಸರಳ ಇದ್ದ ತಿಳಿತಲ್ಲ. ಈಗ ನ್ಯಾಯಿಕರು ಅವರು ಏನಂತಾರೆ ನೋಡ್ರಿ, ಅವ್ರ ಜೋ ನ್ಯಾಯಿಕ ಐಸೆ ಕೈ. ಈಗ ಅವರು ನ್ಯಾಯಿಕರು ಹಿಂಗೆ ಅಂತಾರೆ ಇದಕ್ಕೆ. ಇದ್ರ ಮೇಲೆ ಅವರು लौकिक संबंधजन्य प्रत्यक्ष से विषय के उत्कर्ष अपकर्ष भाष्य है. ಲೌಕಿಕ ಸಂಬಂಧದಿಂದ ಉತ್ಪನ್ನವಲ್ಪಟ್ಟಂಥ ಲೌಕಿಕ ನೇತ್ರದಿಂದ ಇದರಾಗ ಹೆಚ್ಚು ಕಡಿಮೆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಲೌಕಿಕ ಪ್ರತ್ಯಕ್ಷದಿಂದ ಅಂದರೆ ಇವೆಲ್ಲ ಲೌಕಿಕ ಅದಾವೆ. ಇವುಗಳಿಂದ ಪ್ರತ್ಯಕ್ಷದ ಉತ್ಕರ್ಷ ಅಪಕರ್ಷನ ಆತದ. ಹೋವೆ ಭಾಷೆ ತೋರುತ್ತದೆ. अलौकिक से विषय का सामान्य धर्म भाष्य है, परंतु विशेष धर्म भाष्य नहीं, सो भी असंगत है. ಲೌಕಿಕದಿಂದ ಏನೋ ಸಾಮಾನ್ಯ ಭಾಷೆ ತೋರ್ತದೆ, ಆದರೂ ವಿಶೇಷ ಧರ್ಮ ತೋರುವುದಿಲ್ಲ. ಅಂದರೆ ಹೆಚ್ಚು ಕಡಿಮೆ ವಿಶೇಷ, ಹೆಚ್ಚು ಕಡಿಮೆ ಇದು ವಿಶೇಷ ತೋರುವುದಿಲ್ಲ. ಹೀಗೆ ನೀವು ಹೇಳೋದು ಇದನ್ನು ಅಸಂಗತದ. ಇದೇನು ಬಂದೈತಿ ಅಲ್ಲ, ಯಾರು ಫೋನ್ ಬರ್ತೇನೆ. ಹಾಂ ತಿಳಿತ್ರಿ. ಈಗ ಹಿಂಗೆ ಹೇಳೋದು ನಿಮ್ದು ಅಸಂಗತ ಬತ್ತಿಲ್ಲ ಪ್ರಭು ಜನದಾಗ ಏನು ಬತ್ತು ಹೇಳೋಣ. ಸಾಮಾನ್ಯ ಧರ್ಮದ ಏನು ತೋರ್ಲಿಕ್ಕೆ ಅದಲ್ರಿ ಹೇಳೋದು ವಿಶೇಷ ಧರ್ಮದ ತೋರ್ತದ ಅಂತ ಹೇಳೋದು ಅಸಂಗತ ಆಗೋದಿಲ್ಲ. ವಿಶೇಷ ಧರ್ಮ ವಿಶೇಷ ಧರ್ಮದ ಭಾನ ಜ್ಞಾನ ತೋರೋದಿಲ್ಲ ಅಂತ ಇದು ಅಸಂಗತ ಆಗೋದಿಲ್ಲ. ಲೌಕಿಕ ಸಂಬಂಧದಿಂದ ಎಲ್ಲರಿಗೆ ಲೌಕಿಕ ಸಂಬಂಧದಿಂದ ನೇತ್ರೇಂದ್ರಿಯದಿಂದ ರೂಪದು ಹೆಚ್ಚು ಕಡಿಮೆ ಜ್ಞಾನ ಆಗ್ತದೆ. ಅಲೌಕಿಕ ಸಂಬಂಧದಿಂದ ಅಲೌಕಿಕ ಅವರು ಮ್ಯಾಲೇನು ಹೇಳಿದರು ಅದಕ್ಕೆ ಹಿಂಗೆ ಹೇಳಿದ್ರು ಸಂಗತಿ ನೀವು ಗುರ್ತಾಗ್ಲಿಕ್ಕತ್ತಲ್ಲ. ನೈಯಾಯಿಕರು ಏನಂತಾರೆ, ಲೌಕಿಕ ಸಂಬಂಧದಿಂದ ಉತ್ಪನ್ನಗೊಂಡಂಥ ಪ್ರತ್ಯಕ್ಷದಿಂದ ವಿಷಯದ ಹೆಚ್ಚು ಕಡಿಮೆ ಉತ್ಕರ್ಷ ಅಪಕರ್ಷ ತೋರ್ತದೆ. ಅಲೌಕಿಕ ಸಂಬಂಧದಿಂದ ವಿಷಯದ ಸಾಮಾನ್ಯ ಧರ್ಮ ತೋರ್ತದೆ, ಸಾಮಾನ್ಯ ಧರ್ಮ ತೋರ್ತದೆ, ಆದರೂ ವಿಶೇಷ ಧರ್ಮ ತೋರುವುದಿಲ್ಲ. ವಿಶೇಷ ಧರ್ಮ ಅಂದರೆ ಅವ್ರೇನು ಹೇಳಕತ್ತಾರ, ಉತ್ಕರ್ಷ ಅಪಕರ್ಷ ಅಲ್ಪ ಮಹತ್ವ ವೇದಾಂತ ಹೇಳ್ತಾರ, ಅದೇ ಅದ್ರ ಗಂಧದ ವಿಶೇಷ ಧರ್ಮ. ವಿಶೇಷ ಹೆಚ್ಚು ಕಡಿಮೆ ವಿಶೇಷ ಧರ್ಮ ಇದು ತೋರುವುದಿಲ್ಲ. ಹಿಂಗೆ ಹೇಳೋದು ನಿಮ್ಮದು ಅಸಂಗತದ, ಹಿಂಗೆ ಹೇಳೋದು ನಿಮ್ಮದು ಅಸಂಗತದ. ಇದು ಶೋಭೆ ಅಸಂಗತ ಕಾಯ್ತೆ ಸಾಮಾನ್ಯ ಅದು ಧರ್ಮಶೇ ಅಂದರೆ ನೋಡಿದ ಧರ್ಮ ಕಾತು ಸಾಮಾನ್ಯ ಧರ್ಮದ ಏನು ಧರ್ಮ ಮೇದೇನು ಸಾಮಾನ್ಯ ಧರ್ಮದಿಂದೇನು ನಡೀತದ. ಸಾಮಾನ್ಯ ಧರ್ಮ ಸೇತೋ ಧರ್ಮ ಕಾತೋ ಬರ್ತದ. ಸಾಮಾನ್ಯ ಧರ್ಮಶೇ ಅಂದ್ರೆ ನೋಡಿದ ಸಾಮಾನ್ಯ ಧರ್ಮ ಕಾತು ಧರ್ಮದ್ದೇನೋ ಧರ್ಮ ಕಾತು ಧರ್ಮದ್ದೇನು ಧರ್ಮದ್ದೇನು ಪ್ರಭು सामान्य धर्म का तो परोक्ष ज्ञान से भी विषय का प्रकाश संभव है. प्रकाश संभव है. लौकिक ಪ್ರತ್ಯಕ್ಷದಲ್ಲಿ ವಿಷಯದ ಏನು ಹೇಳೋಣವ ಸಾಮಾನ್ಯ ಧರ್ಮ ತೋ ಅಲೌಕಿಕ ವಿಷಯಕ ಅಂದರೆ ಅಲೌಕಿಕ ಸಂಬಂಧದಿಂದ
ವಿಷಯದ ಸಾಮಾನ್ಯ ಧರ್ಮ ತೋರ್ತದ ಮ್ಯಾಲೆ ನಾವು ನಾಯಕರು ವಿಶೇಷ ತೋರಲ್ಲ, ಸಾಮಾನ್ಯ ತೋರ್ತೈತಿ. ಸಾಮಾನ್ಯ ತೋರ್ತೈತಿ. ಸಾಮಾನ್ಯ ಧರ್ಮ ಪರೋಕ್ಷ ಜ್ಞಾನದಿಂದನೂ ಕೂಡ ಆಗ್ತದ. ಸಾಮಾನ್ಯ ಧರ್ಮ ಪರೋಕ್ಷ ಜ್ಞಾನದಿಂದನೂ ಆಗ್ತದೆ. ಅದ್ರ ವಾಸ ಯಾಕೋ ಚಲೋ ಬರ್ತಾನೆ. ಅಲ್ಲಿ ಉದ್ಬತ್ತಿ ಅಲ್ಲಿ ಹಚ್ಚಾರ, ಉದ್ಬತ್ತಿ ಅಲ್ಲಿ ಹಚ್ಚಾರ, ಏನೋ ವಾಸ ಚಲೋ ಕಾಣಿಸ್ತದೆ. ನೋಡ್ರೇನು ಪರೋಕ್ಷ ಜ್ಞಾನದಿಂದನೂ ಕೂಡ ಹೆಂಗೆ ನೀವು ಅಲೌಕಿಕ ಸಂಬಂಧದಿಂದ ಸಾಮಾನ್ಯ ಧರ್ಮ ತೋರ್ತದೆ ಅಂತ ಹೇಳ್ತೀರಿ, ವಿಶೇಷ ತೋರೋದಿಲ್ಲ. ಅಪ್ಪನ ಸಾಮಾನ್ಯ ಧರ್ಮ ತೋರ್ತದೆ. ಸಾಮಾನ್ಯ ಧರ್ಮ ಪರೋಕ್ಷ ಜ್ಞಾನದಿಂದನೂ ತೋರ್ತದೆ, ಅದು ಪ್ರತ್ಯಕ್ಷದ ಕೇಳ್ತೀರಿ. ತಿಳಿತಲ್ಲ, ಸಾಮಾನ್ಯ ಧರ್ಮಕ್ಕಾತೋ ಪರೋಕ್ಷ ಜ್ಞಾನ ಸೇವೆ ವಿಷಯಿಕ ಪ್ರಕಾಶ ಅಂದರೆ ಜ್ಞಾನ ಸಂಭವೇ ತಿಳಿತೈತಿ, ಸಮಸ್ತೋ ತಿಳಿತೈತಿ. ಹಾಂ, अप्रसिद्ध संबंध से अप्रसिद्ध प्रत्यक्ष कल्पना निष्प्रयोजन है. ಇದರ ಸಲುವಾಗಿ ನೀವು ಅಪ್ರಸಿದ್ಧ ಸಂಬಂಧ ಅಂದ್ರೆ ಅಲೌಕಿಕ ಸಂಬಂಧದಿಂದ ಮತ್ತು ನಿಮ್ಮದು ಕಲ್ಪನಾನು ಅಪ್ರಸಿದ್ಧನೇ ಅದ. ಇದು ಅಪ್ರಸಿದ್ಧ ಪ್ರತ್ಯಕ್ಷ ಕಲ್ಪನಾ, ಅಲೌಕದಿಂದ ಪ್ರತ್ಯಕ್ಷ ಆಗ್ತಾ ಅಂತ ಅಪ್ರಸಿದ್ಧ ಪ್ರತ್ಯಕ್ಷ ಕಲ್ಪನಾ ನಿಷ್ಪ್ರಯೋಜನ ಹೇ. ಧ್ಯಾನದಾಗಿದೆ. ಹಾಂ, ಅವರು न्यायिक ऐसा कहे विशेष रूप से सुगंध का प्रकाश होवे नहीं. ನ್ಯಾಯಿಕರು ಹಿಂಗೆ ಅಲೌಕಿಕ ಸಂಬಂಧದಿಂದ ವಿಶೇಷ ರೂಪದಿಂದ ಸುಗಂಧದ ಜ್ಞಾನ ಆಗುವುದಿಲ್ಲ. ನ್ಯಾಯಿಕರು ಮತ್ತು ಈ ರೀತಿಯಿಂದ ಆ ಅಲೌಕಿಕ ಸಂಬಂಧದಿಂದ ವಿಶೇಷ ರೂಪದಿಂದ ಸುಗಂಧದ ಜ್ಞಾನ ಆಗುವುದಿಲ್ಲ. ಕೇವಲ सामान्य रूप से सुगंध का प्रकाश होवे है. सामान्य रूप से प्रकाश होवे ऐसा सुगंध का ज्ञान नेत्र से होवे है. इस न्यायिक वचन से भी ये सिद्ध होवे है. ನೋಡಿ, ನೈಯಾಯಿಕರು ಅಲೌಕಿಕ ಸಂಬಂಧದಿಂದ ವಿಶೇಷ ರೂಪದಿಂದ ಸುಗಂಧದ ಜ್ಞಾನ ಆಗುತ್ತದೆ. ವಿಶೇಷ ರೂಪದಿಂದ ಸುಗಂಧದ ಪ್ರಕಾಶ ಅಂದರೆ ಜ್ಞಾನ ಆಗುವುದಿಲ್ಲ ಹೋವೇನೇ. ಮತ್ತೇನು, ಕೇವಲ ಸಾಮಾನ್ಯ ರೂಪದಿಂದ ಸುಗಂಧದ ಜ್ಞಾನ ಆಗ್ತದಲ್ಲ. ಹಿಂಗೆ ಸುಗಂಧದ ಜ್ಞಾನ ನೇತ್ರದಿಂದ ಆಗುತ್ತದೆ. ಹಿಂಗೆ ಸಾಮಾನ್ಯ ಜ್ಞಾನ ಆಗ್ತದೆ ಹೇಳಿದಲ್ಲ, ಹಿಂಗೆ ಸುಗಂಧದ ಜ್ಞಾನ ನೇತ್ರದಿಂದ ಆಗುತ್ತದೆ. ಈ ನೈಯಾಯಿಕ ವಚನತೆ ಬಿ ಏ ಸಿದ್ಧ ಹೋವೆ. ಹಿಂಗೆ ನೈಯಾಯಿಕರು ಹೇಳುವ ರೀತಿಯಿಂದನೂ ಕೂಡ ಹಿಂಗೆ ಸಿದ್ಧ ಆಗ್ತದೆ. ಏನು ಸಿದ್ಧ ಆಯಿತು? ನೇತ್ರ ಸೆ ಗುರ್ತೈತಲ್ಲ ಇದು. ಹಾಂ, ನೇತ್ರ ಸೆ ಶ್ವೇತ ಚಂದನ ಕಾ ಸಾಕ್ಷಾತ್ಕಾರ ಹೋತೆ ಹಿ. ನೇತ್ರದಿಂದ ಬಿಳಿ ಚಂದನದ ಪ್ರತ್ಯಕ್ಷ ಆದಾಗಲೇ ಹೋತೆ ಹಿ ಆದಾಗಲೇ ಏನ್ರಿ होते ही. हाँ, ना सुगंध का अनुमिति रूप सामान्य ज्ञानी होवे है. सुगंध का अनुमिति रूप सामान्य ज्ञान याद ब्याड बला और कोर्स. हाँ, सामान्य ज्ञानವೇ ಆಗುತ್ತದೆ. ಸಾಮಾನ್ಯ ಜ್ಞಾನಿ ಹೋವೆ ಗೊತ್ತಾಯ್ತು ನಿಮ್ಗೆ. ಹಾಂ, ನೀವು ಹಿಂಗೆ ಸುಗಂಧ ಜ್ಞಾನ ನೇತ್ರದಿಂದ ಆಗುತ್ತೆ ಅಂತ ಏನು ಹೇಳ್ಕೊತೀರಿಲ್ಲ, ನಿಮ್ಮ ವಚನದಿಂದ ಏನು ಸಿದ್ಧ ಆಗ್ತದೆ? ನೇತ್ರದಿಂದ ಶ್ವೇತ ಚಂದನದ ಪ್ರತ್ಯಕ್ಷ ಆಗುತ್ತದೆ ಅಂತ ಹೇಳಿದ್ರಿ. ಸುಗಂಧದ ಅನುಮಿತಿ ರೂಪ ಸಾಮಾನ್ಯ ಜ್ಞಾನವೇ ಆಗುತ್ತದೆ. ಅನುಮಿತಿ ರೂಪ ಸಾಮಾನ್ಯ ಜ್ಞಾನ ಆಗ್ತದೆ, ಪ್ರತ್ಯಕ್ಷ ಅಲ್ಲ. ಹಾಂ, ता अनुमिति का प्रयोजक कारण चंदन की श्वेत ज्ञान द्वारा नेत्र है. आ अनुमिति रूप प्रयोजक अंदर कारण अनुमिति चंदनद श्वेत ज्ञाನ द्वारा नेत्र है. हाँ, श्वेत ज्ञान द्वारा नेत्र है. ಬಿಳಿ ಚಂದನ ಅಂತಲ್ಲ. ಹಾಂ, ಶ್ವೇತ ಜ್ಞಾನ ದ್ವಾರ ಶ್ವೇತತಾ ಹಾಂ, ಶ್ವೇತತಾ ಬರೋಬರಿ ಅದು. ಶ್ವೇತತಾ, ನೀಲತಾ. ಹಾಂ,
इस रीति से सुगंध का ज्ञान नेत्रजन्य नहीं किंतु अनुमिति है. अनुमिति है. ಈ ರೀತಿಯಿಂದ ಸುಗಂಧದ ಜ್ಞಾನ ನೇತ್ರಜನ್ಯ ಇಲ್ಲ. ಮತ್ತೇನೈತಿ ಅದು ಅನುಮಿತಿನೇ ಐತಿ. ಇದು ನಿಮ್ಗೆ ಅವ್ರದ್ದು ನ್ಯಾಯಿಕ ಐಸೆ ಕಹೆ ಮತ್ತು ನ್ಯಾಯಿಕರು ಹಿಂಗೆ ಅಂತಾರೆ. ಈಗ पण यद्यपि ವೇದಾಂತಿಗಳು ಯದ್ಯಪಿ ವೇದಾಂತಿ ಬರ್ಕೋರಿಲ್ಲ ವೇದಾಂತಿ ಅಂತ ಅಂದರೆ ಈ ಮುಂದಿನ ಏನು ಒಂದು ವಾಕ್ಯ ಅದರ ಅಷ್ಟೇ ವೇದಾಂತಿಗಳದು. ತಥಾಪಿ ಮತ್ತು ನ್ಯಾಯಕರು ಹೇಳ್ತಾರೆ ಅವ್ರದ್ದು ನ್ಯಾಯಕಾಶೆ ಕೈ ಅದರ ಇದು ಏನು ಹೇಳ್ತಾರೆ ನೋಡ್ರಿ. ವೇದಾಂತಗಳು ಏನಂತಾರೆ ಹಿಂದಿಂದ ಹೇಳೋದೇ ಮಾತು ಮತ್ತೆ ಹೇಳ್ತಾರೆ. ನೇತ್ರಜನ್ಯ ಸುಗಂಧ का ज्ञान उत्कर्ष अपकर्षम को प्रकाश है नहीं. ಇಷ್ಟೇ ಅವ್ರದ್ದು. ಹಾಂ, ನೇತ್ರದಿಂದ ಉತ್ಪನ್ನವಾಗಲ್ಪಟ್ಟಂಥ ಸುಗಂಧದ ಜ್ಞಾನ ನೇತ್ರದಿಂದ ನೆನಪಿಟ್ಟು ನೇತ್ರದಿಂದ ಹಾಂ ಜ್ಞಾನ ಸುಗಂಧದ ಜ್ಞಾನ ಚಂದನದಲ್ಲ ಸುಗಂಧದ ಜ್ಞಾನ ಉತ್ಕರ್ಷ ಅಪರ್ಷ ಪ್ರಕಾಶನೇ ಹೆಚ್ಚು ಕಡಿಮೆ ಜ್ಞಾನ ಮಾಡೋದಿಲ್ಲಲ್ಲ. ಯಾತೆ ಅನುಮಿತಿಗೆ ಸಮಾನ ಹೇ, ಅದರಿಂದ ಅನುಮಿತಿ ಸಮಾನ ಐತೆ ಅಂತ ಇಷ್ಟೇ ಎದ್ದೆ ವೇದಾಂತಿಗಳು. ಮತ್ತು ಹಿಂದಿನ ಮ್ಯಾಲೆ ಹೇಳೋದೇ ಮತ್ತಟ್ಟ ಅಂತ ತೋರಿಸಿದ್ರು ಹೇಳಿದ್ರ ಇಷ್ಟೇ ಅಟ್ ಅವ್ರದ್ದು ಎದ್ದಬೇಕು ಅಂದರೆ ವೇದಾಂತಿ. ತಥಾಪಿ ಈಗ ಅವ್ರು ಹೇಳ್ತಾರೆ ಅನುಮಿತಿ ರೂಪ ಸಂಭವೇನೆ. ಅನುಮಿತಿ ಸಮಾನ ಅದಂತ ಅನ್ರಿ, पण ಅನುಮಿತಿ ರೂಪೇ ಅನ್ಬೇಡ್ರಿ ಅದು. ಹಾಂ, ಅನುಮಿತಿ ಸಮಾನ ಅನ್ರಿ, पण ಅದು ಇದು ಅನುಮಿತಿ ರೂಪೇ ಅದ. ಹಾಂ, ಬೆಂಕಿ ಹಂಗೆ ಅನುಮಾನ ಪ್ರಮಾಣದಿಂದ ಉತ್ಪನ್ನಪಟ್ಟಂಥ ಅನುಮಿತಿ ಜ್ಞಾನ ಆಗುತ್ತದೆ. ಅಂದರೆ ಅನುಮಾನ ಪ್ರಮಾಣದಿಂದನೇ ಉತ್ಪನ್ನ ಆಗ್ತದೆ ಅನುಮಿತಿ ಜ್ಞಾನ, ಬೇರೆ ಪ್ರಮಾಣದಿಂದಿಲ್ಲ. ಅನುಮಾನ ಅಂದಾಜಿಂದ ಅನುಮಾನ ಸಮಾನ ಅದ ಅಂತ ಹಿಂಗೆ ಅನ್ರಿ, पण ಅನುಮಿತಿ ರೂಪ ಅಂತ ಹೇಳ್ಬೇಡ್ರಿ. ವೇದಾಂತಗಳು ಹೇಳ್ತಾನವ ಐತಿ ನಿಮ್ಗೆ. ಹಾಂ, ಸಂಭವಿಸೋದಿಲ್ಲ ಇದು. ಇದು ಅನುಮಿತಿ ಅಲ್ಲ. ಇವರು ಅನುಮಿತಿ ಸಿದ್ಧ ಮಾಡಲು ತೋರಿಸ್ಲಿರ್ತಾರೆ ಹಾಂ ವೇದಾಂತಿಗಳು. ಪರಂತು ಇವರು ಅಂತಾನೆ ಅನುಮಿತಿ ಸಂಭವನೆ ಕಾಯ್ತೆ. ಸುಗಂಧಿ ಚಂದನಂ ಯ ಜ್ಞಾನ ಏಕೈ ದೋನೆ. ಅವ್ರಂತಾರೆ ಸುಗಂಧಿ ಚಂದನಂ ಅಂತ ಏನು ಜ್ಞಾನ ಅದರ ಎರಡಿಲ್ಲ ಒಂದೇ ಅದ. दो ज्ञान नहीं, एक ही है. नोड़ी सुगंधि चंदनम ये ज्ञान एक है, दो नहीं. एक ही ज्ञान को सुगंध अंश में अनुमितिता और चंदन अंश में प्रत्यक्षता. अनुमितिता प्रत्यक्षता ಇದು ಸರಿ ಕಹೆ ತೋ ಆ ಪ್ರತ್ಯಕ್ಷತಾದಲ್ಲಿ ಅನುಮಿತಿತ್ವದಲ್ಲಿ ಅನುಮಿತಿತಾದಲ್ಲಿ ಅನುಮಿತಿತ್ವ, ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷತ್ವ. ಇವು ಪ್ರತ್ಯಕ್ಷತ್ವ ಅನುಮಿತಿತ್ವ ಜಾತಿವಾಚಕಲ್ಲ. ಇದು ನೇರವಾಗಿ ಸತ್ಯ ಅಂದ್ರೆ ಅವ್ರು ಒಪ್ಪರು ನಾಯಕರು. ಅಂದರೆ ಹೆಂಗೆ ಸುಕ್ತಿಯಲ್ಲಿ ಸುಕ್ತಿ ಸಾಧಾರಣ ಶಬ್ದ ಅದ, पण ಸುಕ್ತಿಯಲ್ಲಿ ಸುಕ್ತಿತ್ವ ಜ್ಞಾನ ವಿಶೇಷ. ಹಾಂ, ಹಂಗೆ ಪ್ರತ್ಯಕ್ಷ ಜ್ಞಾನ ಅನುಮಾನ ಜ್ಞಾನ ಅದು ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷತ್ವ, ಅನುಮಿತಿದಲ್ಲಿಲ್ಲ. ಇದು ಅನುಮಿತಿತ್ವ ಇದರಾಗಿಲ್ಲ ಇಲ್ಲ. ಅದಕ್ಕೆ ಪ್ರತ್ಯಕ್ಷತ್ವ ಪ್ರತ್ಯಕ್ಷತ ಅನುಮಿತಿತ ಅದ, पण ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷತ್ವ ಅನುಮಿತಿದಲ್ಲಿ ಅನುಮಿತಿತ್ವ. ಹಾಂ, ಶಂಕರ ಬರಬೇಡದು ಅಂತೇಳಿ ಅವರು ಎಲ್ಲ ಜಾತಿ ಘಟತ್ವ ಪಟತ್ವ ಹಿಂಗೆ ಮಾಡ್ಯಾರ ನಾಯಕ. ಹಾಂ, ಅನುಮಿತಿತ್ವ ಪ್ರತ್ಯಕ್ಷತ್ವ ವಿರೋಧಿ ಧರ್ಮಕ ಸಮಾವೇಶ ಹೋವೇಗ. ವಿರೋಧಿ ಧರ್ಮದ ಸಮಾವೇಶ ಕೂಡುವಿಕೆ ಆಗ್ತೈತಿ. ತಿಳಿ ನಿಮಗೆ ಒಂದೇ ಜ್ಞಾನದಲ್ಲಿ ಎರಡು ಪ್ರತ್ಯಕ್ಷತ್ವ ಅನುಮಿತಿತ್ವ ಹಿಂಗೆ ಒಂದೇ ಜ್ಞಾನದಲ್ಲಿ ಹಿಂಗೆ ಆಗ್ತದ. ನೀವು ಅನುಮಿತಿ ಅಂತ ಹೇಳ್ಕತ್ತೀರಿ ವೇದಾಂತಿಗಳೇ. ಹಾಂ, ನಾವಂತೂ ಪ್ರತ್ಯಕ್ಷ ಅಂತ ಹೇಳ್ಕತ್ತಿದ್ದೆವು. ಸುಗಂಧಿ ಚಂದನಮ ಇದು ಒಂದೇ ಜ್ಞಾನ, ಅದರಲ್ಲಿ ನಾವು ಪ್ರತ್ಯಕ್ಷ, ನೀವು ಅನುಮಿತಿ. ಒಂದೇ ಜ್ಞಾನದಲ್ಲಿ ಪ್ರತ್ಯಕ್ಷತ ಅನುಮಿತಿತ್ವ ಇದ್ರ ಪ್ರತ್ಯಕ್ಷತ್ವ ಅನುಮಿತಿತ್ವ ಎರಡೂ ಕೂಡ್ಕೊಂಡು ಇರುವುದಿಲ್ಲ. ಇರ್ತದೇನು? ಇರುವುದಿಲ್ಲ.
ತಿಳಿದಿಲ್ಲ ಸರಳ ಅಪ್ರತ್ಯಕ್ಷತ್ವ ವಿರುದ್ಧರ್ಮಕ ಸಮಾವೇಶವು ವೇಗ ಆಗುತ್ತದೆ. ಯಾತೆ ಸರ್ವ ಅಂಶಮೇ ಪ್ರತ್ಯಕ್ಷ ಹೈ. ಆದ್ದರಿಂದ ಚಂದನ ಅಂಶದಲ್ಲಿ ಸುಗಂಧ ಅಂಶದಲ್ಲಿ ಎರಡರಲ್ಲಿ ಪ್ರತ್ಯಕ್ಷನೇ ಅದ, ಎರಡರಲ್ಲಿ ಪ್ರತ್ಯಕ್ಷನೇ ಅದ. ಹಾಂ ತಿಳಿದ ನೈ ಅದೇ ಈಗ ವೇದಾಂತಿಗಳು ಮುಂದೆ ಹೇಳ್ತಾರೆ. ಈಗ ಹಿಂಗೇನು ಹೇಳಕತ್ತಿರಲ್ಲ. ಈಗ ಅವರು ಮ್ಯಾಲ ತಥಾಪಿ ನೈಯಾಯಿಕ ಹೇಳ್ಕತ್ತಾನ, ಮ್ಯಾಲಿನ ತಥಾಪಿ ಹಾಂ ಅನುಮಿತಿ ರೂಪ ಅನ್ಬೇಡ್ರಿ. ಹಾಂ ಯಾಕೆ ಸುಗಂಧಿ ಚಂದನ ಇದು ಜ್ಞಾನ ಎರಡಿಲ್ಲ ಒಂದೇ ಅದ. ಒಂದೇ ಜ್ಞಾನದಲ್ಲಿ ಸುಗಂಧ ಅಂಶದಲ್ಲಿ ಅನುಮಿತಿತ, ಚಂದನ ಅಂಶದಲ್ಲಿ ಪ್ರತ್ಯಕ್ಷತ ಅಂತ ಹಿಂಗೆ ಹೇಳಿದರೆ, ಸುಗಂಧ ಅಂಶದಲ್ಲಿ ನೀವು ಅನುಮಿತಿತ ಅಲಗತ್ತಿರಲ್ಲ. ನಾವು ಚಂದನ ಅಂಶದಲ್ಲಿ ಪ್ರತ್ಯಕ್ಷತ, ಈ ಅನುಮಿತಿತ್ವ ಪ್ರತ್ಯಕ್ಷತ್ವ ವಿರೋಧಿ ಧರ್ಮಗಳ ಸಮಾವೇಶ ಕೂಡ್ಕೋತದೆ. ಇದು ವಿರೋಧಿ ಧರ್ಮಗಳು ಎರಡು ಒಂದರಲ್ಲಿ ಒಂದೇ ಜ್ಞಾನದಲ್ಲಿ ಪ್ರತ್ಯಕ್ಷತ್ವ ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷತ್ವ ಐತಿ, ಅನುಮಿತಿಯಲ್ಲಿ ಅನುಮಿತಿತ್ವನೂ ಐತಿ. ಪಣ ಒಂದೇ ಜ್ಞಾನದ ಅದರ ಪ್ರತ್ಯಕ್ಷತ್ವ ಅನುಮಿತಿತ್ವ ಸಮಾವೇಶ ಅಂದ್ರೆ ಕೂಡುವಿಕೆ ಆಗ್ತದೆ. ಯಾತೆ ಸರ್ವ अंश में प्रत्यक्ष है, सुगंधी चंदन दोनों अंश में प्रत्यक्ष है. सुगंध अंश में प्रत्यक्ष है, ಅನುಮಿತಿ ನೈ ಅಂದಪಲ್ಲಿ ಹೇಳ್ದಪ್ಪಲ್ಲಿ ಆಯಿತು. ಇದು ಈಗ ಇವರು ಏಕತನ ಭೀ ಸಂಭವೇನೇ. ಈಗ ವೇದಾಂತಿ ಏಕತನ ಭೀ ಸಂಭವೇನೇ ಎಂಬ ತಿಳ್ತಿಲ್ಲ. ಅದು ಏಕತನ ಎಲ್ಲಿ ಅಲ್ಲೇ ರೀ ಏಕತನ ಭೀ ಸಂಭವನೆ ಈಗ ಕಹಾಯ್ತೆ ತೇರೆ ಲಾಸ್ಟ್ ಲೈನ್ ಅಲ್ಲೇ ರೀ ಈಗ ಮುಗಿಸಿರಲ್ರಿ. ಯಹ ಕಥನ ಭೀ ಸಂಭವೇನೇ ಕಹಾಯ್ತೆ ಕ್ವಶನ್ ಮಾರ್ಕ್ ತೇರೆ ಮ್ಯಾಲದವ್ರಿ 304 ಬರೋದು 304 ಅಲ್ಲ. ಎಷ್ಟನೇ ಪ್ರಶ್ನೆ ನಾನು ಕರೆಕ್ಟ್ ಹಾಕಿನಿಲ್ಲ, ಕನ್ಫ್ಯೂಷನ್ ಆಗ್ತದ ಬರೀತಿರಲ್ರಿ ಹಳೆ. ಹಾಂ ಈಗ 294 294 ಮತ್ತು 208 304 ಬರೋದು ಈಚೆ ಕಡೆ ಪೇಜ್ ಅದು. ಈಚೆ ಕಡೆ ಹೇಳೋರು ಇದ್ದಾರೆ ಅದರಲ್ಲಿ. पण ಹಿಂದೆ 208 ಅನುಭವದಲ್ಲಿ ಅನುಭವತ್ವ ಸ್ಮೃತಿ ಎಲ್ಲ 208 ಪೇಜ್. 208 ಪೇಜ್ದಾಗ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಉತ್ಮಾನ ಪ್ರಮಾಣ 5 ಪ್ರಮಾಣ ಅಲ್ಲವಿಲ್ಲ. ಅದಕ್ಕೆ ಸ್ಮೃತಿಯಲ್ಲಿ ಅನುಭವತ್ವವಿಲ್ಲ, ಪ್ರತ್ಯಕ್ಷ ಎಲ್ಲದರಲ್ಲಿ ಅನುಭವತ್ವ ಐತಿಲ್ಲ. ಹಂಗೆ ಸ್ಮೃತಿಯಲ್ಲಿ ಅನುಭವತ್ವವಿಲ್ಲ. ಸ್ಮೃತಿಯಲ್ಲಿ ಅನುಭವತ್ವವಿಲ್ಲ, ಎಲ್ಲದರಲ್ಲಿ ಅನುಭವತ್ವ 5ರಲ್ಲಿ 6 ಪ್ರಮಾಣ ಹೇಳಲ್ಲ. 6 ಪ್ರಮಾಣದಲ್ಲಿ ಅನುಭವತ್ವದ, ಪ್ರತ್ಯಕ್ಷದಲ್ಲಿ ಅನುಭವತ್ವದ, ಪ್ರತ್ಯಕ್ಷ ಪ್ರಮ, ಅನುಮಿತಿ ಪ್ರಮ ಅವಲ್ಲ, ಅವು ಅನುಭವತ್ವ ಅದಾವ. पण ಸ್ಮೃತಿಯಲ್ಲಿ ಅನುಭವತ್ವವಿಲ್ಲ. ಸ್ಮೃತಿ ಪ್ರತ್ಯಕ್ಷ ಇಲ್ಲ, ಸ್ಮೃತಿ ಪ್ರತ್ಯಕ್ಷ ಐತೇನು ಇಲ್ಲ, ವರ್ತಮಾನ ಸಂಬಂಧ ಇಲ್ಲ. ವಿಷಯ ಯಾವ ವಿಷಯದ ಪ್ರತಿ ಅದು ಸ್ಮೃತಿ ಮಾಡಕತ್ತ ಅದು ಪ್ರತ್ಯಕ್ಷ ಇರಬೇಕು. ಬಟ್ ಆ ಸ್ಮೃತಿಯ ವರ್ತಮಾನ ಸಂಬಂಧ ಇಲ್ಲ. ಸ್ಮೃತಿಗೆ ವರ್ತಮಾನ ಸಂಬಂಧ ಇಲ್ಲ. ಮತ್ತು ಅದಕ್ಕೆ ಅದರಲ್ಲಿ ಅನುಭವತ್ವ ಇಲ್ಲ. ವರ್ತಮಾನ ಸಂಬಂಧ ಸ್ಮೃತಿಯಲ್ಲಿ ಇಲ್ಲ. ವರ್ತಮಾನ ಸಂಬಂಧ ಇವುಗಳೆಲ್ಲ ಸಂಬಂಧದ, ಅದಕ್ಕೆ ಅನುಭವತ್ವದ, ಅನುಮಿತಿತ್ವ, ಉಪಮಿತಿತ್ವ ಎಲ್ಲದರಲ್ಲಿ ಅನುಭವತ್ವ ಅದ. ಆದರೆ ಸ್ಮೃತಿಯಲ್ಲಿ ಮಾತ್ರ ಅನುಭವತ್ವ. ಇಷ್ಟಿಂದ 208 ಪೇಜ್ದಾಗ ಸ್ಮೃತಿಗೆ ಇದು ಒಂದು ಕೂಡ ಪ್ರಮಾಣ ಹೇಳ್ರಿ ಅಂತ ಒಂದು ಅಭಿಪ್ರಾಯ. ಶಂಕರಾಚಾರ್ಯರು ಮೊದಲೇ ಸ್ಮೃತಿಗೆ ನಾವು ಪ್ರಮಾಣ ಅನ್ನಲ್ಲ, ಸ್ಮೃತಿಗೆ ಪ್ರಮಾಣ ನಾವು ಅನ್ನೋದೇ ಇಲ್ಲ ಅಂತ ಖಂಡನೆ ಮಾಡ್ಯಾರಿ. ಇಲ್ಲಿನೂ ಕೂಡ ಅವ ಶಂಕಾಮಳನ 6 ಪ್ರಮಾಣದಲ್ಲಿ ಹೆಂಗೆ ಪ್ರತ್ಯಕ್ಷತ್ವ ಅನುಮಿತಿತ್ವ ಅದ, ಹಂಗೆ ಸ್ಮೃತಿಯಲ್ಲಿ ಹಿಂಗೆ ಅನುಭವತ್ವ ಇಲ್ಲ. ಯಾಕಂದರೆ ಅಲ್ಲಿ ವರ್ತಮಾನ ಸಂಬಂಧ ಇಲ್ಲ. ಅದಕ್ಕೆ ಅಲ್ಲಿ ಕೊಟ್ಟರ ಅನುಭವತ್ವ ಪ್ರತ್ಯಕ್ಷತ್ವ. ಅದು ಸಾದೃಶ್ಯ ಹಿಂಗೆ, ಇದರದೇ ಅಂತ ವಿಷಯ ಅಲ್ಲ. ಹಾಂ
ಇದು 294 ಮತ್ತು ಏನು ಬಂದ 294 ಹಾಂ 94 ರೀ 94 ಇನ್ನು 304 ಏನೋ ಬರೋದು ಏಕತನವಿ ಸಂಭವೇನೆ ಇದು ಏಕತನವಿ ಸಂಭವನೆ ನಾಳೆ ನೋಡೋಣ ನೈಚ್ಛೆ ಕಡೆದ ಓಂ ಸಹನಾ ಭವತು ಸಹನೋ ಭುನಕ್ತು